ಪಿತನಿಗೂ ಸುತ್ತನಿಗೂ ಮತ್ತು ಪವಿತ್ರಾತ್ಮರಿಗೂ ಮಹಿಮೆಯಾಗಲಿ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ, ಯೇಸುವೇ ಮಹಿಮೆ, ಯೇಸುವೇ ಕೃತಜ್ಞತೆ. ಅಪ್ಪ ತಂದೆಯೇ ಸ್ತೋತ್ರ, ಅಪ್ಪ ತಂದೆಯೇ ವಂದನೆ, ಅಪ್ಪ ತಂದೆಯೇ ಆರಾಧನೆ, ಅಪ್ಪ ತಂದೆಯೇ ಮಹಿಮೆ, ಅಪ್ಪ ತಂದೆಯೇ ಕೃತಜ್ಞತೆ. ಪವಿತ್ರಾತ್ಮರೇ ಸ್ತೋತ್ರ, ಪವಿತ್ರಾತ್ಮರೇ ವಂದನೆ, ಪವಿತ್ರಾತ್ಮರೇ ಆರಾಧನೆ, ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಭಕ್ತರ ಹೃದಯಗಳನ್ನು ತುಂಬಿರಿ. ನಿಮ್ಮ ಪ್ರೇಮಾಗ್ನಿಯನ್ನು ನನ್ನಲ್ಲಿ ಪ್ರಜ್ವಲಗೊಳಿಸಿರಿ. ನಿಮ್ಮ ಶ್ವಾಸವನ್ನು ಊದಿರಿ. ನವ ಜೀವನವು ಉತ್ಪನ್ನವಾಗುವುದು. ಭೂಮಿಯು ಹೊಸದಾಗುವುದು. ಪವಿತ್ರಾತ್ಮರೇ ಬನ್ನಿರಿ. ನಿಮ್ಮ ಕೃಪೆಯಿಂದ ನನ್ನನ್ನು ತುಂಬಿರಿ. ನಿಮ್ಮ ಕೃಪೆಯಿಂದ ಈ ಲೋಕದಲ್ಲಿರುವಂತಹ ಸರ್ವರನ್ನು ತುಂಬಿರಿ. ನಿಮ್ಮ ಕೃಪೆಯಿಂದ ಸರ್ವರು ಸ್ತುತಿಸುವಂತೆ ಮಾಡಿರಿ. ಪವಿತ್ರಾತ್ಮರೇ ನಮ್ಮೆಲ್ಲರನ್ನು ಶುದ್ಧೀಕರಿಸಿರಿ. ನಮ್ಮೆಲ್ಲರಿಗೂ ಜ್ಞಾನವರವನ್ನು ದಯಪಾಲಿಸಿರಿ. ನಮ್ಮೆಲ್ಲರಿಗೆ ವಿಶ್ವಾಸದ ವರವನ್ನು ದಯಪಾಲಿಸಿರಿ. ಓ ಪವಿತ್ರಾತ್ಮರೇ ನಮ್ಮನ್ನು ಪಾಪದಿಂದ ದೂರ ಮಾಡಿರಿ. ಪಾಪ ಪ್ರಚೋದನೆಗಳಿಂದ ನಮ್ಮನ್ನು ದೂರ ಮಾಡಿರಿ. ಪರಿಶುದ್ಧತೆಯ ಜೀವನವನ್ನು ನಮಗೆ ನೀಡಿರಿ. ಓ ಪವಿತ್ರಾತ್ಮರೇ ನಮ್ಮಲ್ಲಿ ಇಳಿದು ಬನ್ನಿರಿ. ಓ ಪವಿತ್ರಾತ್ಮರೇ ಸಕಲ ಶೋಧನೆಗಳಿಂದ ನಮಗೆ ಸಂರಕ್ಷಣೆಯನ್ನು ನೀಡಿರಿ. ನಮ್ಮ ಕುಟುಂಬಗಳನ್ನು ಸಂರಕ್ಷಿಸಿರಿ. ನಮಗೆ ಜನ್ಮ ಕೊಟ್ಟ ಎತ್ತವರನ್ನು ಅನುಗ್ರಹಿಸಿರಿ. ನಮ್ಮ ಮಕ್ಕಳನ್ನು ಅನುಗ್ರಹಿಸಿರಿ. ನಮ್ಮ ಒಡ ಹುಟ್ಟಿದವರನ್ನು ಅನುಗ್ರಹಿಸಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ಸ್ವರ್ಗೀಯ ಯಾತ್ರೆಯ ಎಲ್ಲ ಅಂಗಾಂಗಗಳನ್ನು ಅಭಿಷೇಕಿಸಿರಿ. ಸ್ವರ್ಗೀಯ ಯಾತ್ರೆಯ ಎಲ್ಲ ಅಂಗಾಂಗಗಳ ಕುಟುಂಬಗಳನ್ನು ಅಭಿಷೇಕಿಸಿರಿ. ಓ ಪವಿತ್ರಾತ್ಮರೇ ನಮ್ಮಲ್ಲಿ ಬನ್ನಿರಿ. ಪ್ರಭು ಯೇಸುವಿನ ಸೇವೆಯಲ್ಲಿ ನಮ್ಮನ್ನು ನಿರತಗೊಳಿಸಿರಿ. ಪ್ರಭು ಯೇಸುವಿಗೆ ಸಾಕ್ಷಿಯಾಗಿ ನಾವು ಬಾಳುವಂತೆ ಮಾಡಿರಿ. ತಂದೆಯ ಚಿತ್ತವನ್ನು ನೆರವೇರಿಸುವಂತೆ ಮಾಡಿರಿ. ಓ ಪವಿತ್ರಾತ್ಮರೇ ಬನ್ನಿರಿ. ನಮ್ಮನ್ನು ಬಲಪಡಿಸಲು ಬನ್ನಿರಿ. ನಮ್ಮನ್ನು ದೃಢಪಡಿಸಲು ಬನ್ನಿರಿ. ನಮ್ಮನ್ನು ಸತ್ಯದ ಪಥದಲ್ಲಿ ಮುನ್ನಡೆಸಲು ಬನ್ನಿರಿ. ದೈವ ವಾಕ್ಯದಲ್ಲಿ ಪ್ರತಿಬಿಂಬಿಸಲು ಬನ್ನಿರಿ.
ದೇವರ ವಾಕ್ಯದಲ್ಲಿ ಪ್ರತಿಬಿಂಬಿಸಲು ಬನ್ನಿರಿ. ಪ್ರಾರ್ಥನಾ ಜೀವನವನ್ನು ನಡೆಸುವಂತೆ ಮಾಡಲು ಬನ್ನಿರಿ. ಪ್ರಾರ್ಥನಾ ಜೀವನವನ್ನು ನಡೆಸುವಂತೆ ಮಾಡಲು ಬನ್ನಿರಿ. ಪ್ರೀತಿ ಕ್ಷಮೆಯ ಜೀವನವನ್ನು ನಡೆಸುವಂತೆ ನಮ್ಮನ್ನು ಅನುಗ್ರಹಿಸಿರಿ. ಪ್ರೀತಿ ಕ್ಷಮೆ ಜೀವನ ನಡೆಸುವಂತೆ ಬನ್ನಿರಿ. ಅಪ್ಪ ತಂದೆಯೇ, ಸ್ತೋತ್ರ ರಾಜ, ವಂದನೆಗಳ ರಾಜ, ಕೋಟ್ಯಾನು ಕೋಟಿ ಸ್ತೋತ್ರಗಳು, ಕೋಟ್ಯಾನು ಕೋಟಿ ವಂದನೆಗಳು ಸ್ವಾಮಿ ದೇವ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ಆರಾಧಿಸುತ್ತಾ, ನಿಮ್ಮನ್ನು ಸ್ತುತಿಸುತ್ತಾ, ನಿಮ್ಮನ್ನು ಮಹಿಮೆ ಪಡಿಸುತ್ತಾ, ನಿಮ್ಮನ್ನು ಘನಪಡಿಸುತ್ತಾ ಸ್ವಾಮಿ, ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುತ್ತಾ ಸ್ವಾಮಿ, ನಮ್ಮ ಜೀವಿತವನ್ನೇ ನಿಮಗೆ ಸಮರ್ಪಿಸಿಕೊಳ್ಳುತ್ತಾ, ನಿಮ್ಮ ಚಿತ್ತವನ್ನು ನಾವು ನೆರವೇರಿಸಿ ಬಾಳಲು ಸ್ವಾಮಿ, ನಿಮ್ಮ ಪ್ರೀತಿಯ ಪಥದಲ್ಲಿ ನಾವು ನಡೆಯಲು ನಮ್ಮನ್ನು ಅನುಗ್ರಹಿಸಿರಿ ಸ್ವಾಮಿ. ಓ ಕರುಣಾಳು ಕರ್ತರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ, ಜೀವದಾಯಕರಾಗಿರುವ ನನ್ನ ಸರ್ವೇಶ್ವರ ಸ್ವಾಮಿ, ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ, ವಂದನೆಗಳು ಸ್ವಾಮಿ. ಅಪ್ಪ ತಂದೆಯೇ, ಓ ನನ್ನ ಪ್ರಭುವೇ, ಓ ನನ್ನ ಗುರುವೇ, ಓ ನನ್ನ ದೇವರೇ, ಈಗೋ ಸ್ವಾಮಿ ನಿಮ್ಮ ಸಾನ್ನಿಧ್ಯದಲ್ಲಿ ನಾವು ನಮ್ಮನ್ನು ಸಮರ್ಪಿಸಿಕೊಳ್ಳುತ್ತಾ ಇದ್ದೇವೆ ರಾಜ. ಸ್ವಾಮಿ, ನಮ್ಮ ಜೀವಮಾನವಿಡೀ ನಾವು ನಿಮ್ಮನ್ನು ಆರಾಧಿಸುವಂತೆ, ಸ್ತುತಿಸುವಂತೆ, ಮಹಿಮೆ ಪಡಿಸುವಂತೆ ಮಾಡಿರಿ ರಾಜ. ಹಗಲಿರುಳೆನ್ನದೆ ನಿಮ್ಮ ನಾಮಸ್ಮರಣೆಯನ್ನು ಮಾಡುವಂತಹ ಕೃಪೆಯನ್ನು ಕೊಡಿರಿ ರಾಜ. ನನ್ನ ಪ್ರಭುವೇ, ನನ್ನ ಗುರುವೇ, ನನ್ನ ದೇವರೇ, ನನ್ನ ಯೇಸುವೆ, ಈಗೋ ಸ್ವಾಮಿ ಸುಂದರವಾದ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮನ್ನು ಕುರಿತು ನಿಮ್ಮ ನಾಮಸ್ಮರಣೆಯನ್ನು ಮಾಡುತ್ತಿರುವಂತಹ ಈ ಗಳಿಗೆಯಲ್ಲಿ ಸ್ವಾಮಿ ನಮಗೆ ಏಕಾಗ್ರತೆಯನ್ನು ಕೊಡಿರಿ ಸ್ವಾಮಿ. ಹೌದು ಸ್ವಾಮಿ, ನಾವು ಪ್ರಾರ್ಥಿಸಲು ನಮಗೆ ಶಕ್ತಿಯನ್ನು ಪಡೆದುಕೊಡಿರಿ ಸ್ವಾಮಿ. ನಿಮ್ಮ ಪೋಷಕರಾದ ಪವಿತ್ರಾತ್ಮರು ನಮಗೆ ಕೊಡಿ ಸ್ವಾಮಿ. ನಿಮ್ಮ ಪೋಷಕರಾದ ಪವಿತ್ರ ಆತ್ಮರು ನಮ್ಮೊಂದಿಗಿರದೆ ನಾವು ಪಾಪದಲ್ಲಿ ದೂರ ಹೋಗಲು ಸಾಧ್ಯವಾಗುವುದಿಲ್ಲ, ಪ್ರಾರ್ಥಿಸಲು ಸಾಧ್ಯವಾಗುವುದಿಲ್ಲ ಸ್ವಾಮಿ. ನಾವು ಸತ್ಯದ ಪಥದಲ್ಲಿ ನಡೆಯಲು ಸಾಧ್ಯವಾಗುವುದಿಲ್ಲ, ನಿಮ್ಮ ಸಾಮ್ರಾಜ್ಯವನ್ನು ಸಾರಲು ಸಾಧ್ಯವಾಗುವುದಿಲ್ಲ. ಹೌದು ಸ್ವಾಮಿ, ಮನುಷ್ಯರಾಗಿರುವಂತಹ ನಾವು ನಮ್ಮಲ್ಲಿರುವಂತಹ ಬಲಹೀನತೆಗಳ ನಿಮಿತ್ತವಾಗಿ, ಮಾನಸಿಕ ಬಲಹೀನತೆಗಳ ನಿಮಿತ್ತವಾಗಿ ಸ್ವಾಮಿ, ದೈಹಿಕವಾದ ಬಲಹೀನತೆಗಳ ನಿಮಿತ್ತವಾಗಿ, ಅನೇಕ ವಿಷಯಗಳ ಗೊಂದಲಗಳ ನಿಮಿತ್ತವಾಗಿ ಸ್ವಾಮಿ, ಸಮಸ್ಯೆಗಳ ನಿಮಿತ್ತವಾಗಿ, ಹೋರಾಟಗಳ ನಿಮಿತ್ತವಾಗಿ ಸ್ವಾಮಿ ನಮಗೆ ಪ್ರಾರ್ಥಿಸಲು ಅಸಾಧ್ಯವಾಗುತ್ತಾ ಇದೆ ರಾಜ. ಪ್ರಾರ್ಥಿಸಲು ಮನುಷ್ಯನು ನಿರಾಕರಿಸುತ್ತಾ ಇದ್ದಾನೆ ರಾಜ. ನಿಮ್ಮನ್ನು ಸ್ಮರಿಸಲು ನಿರಾಕರಿಸುತ್ತಾ ಇದ್ದಾನೆ ರಾಜ. ಕೇವಲ ಈ ಲೋಕದ ಗೊಡವೆಯಲ್ಲಿ ಸಿಲುಕಿಕೊಂಡು ನಾನೇನು ಮಾಡಲಿ ಎಂಬ ಪ್ರಶ್ನೆಯೊಂದಿಗೆ ಇಡೀ ಜೀವನವನ್ನು, ಇಡೀ ದಿನವನ್ನು ಚಿಂತನೆಯಲ್ಲಿ ಕಳೆಯುತ್ತಾ ಇದ್ದಾನೆ ಸ್ವಾಮಿ. ಹೌದು ಸ್ವಾಮಿ, ಮನುಷ್ಯರಾಗಿರುವಂಥ ನಾವೆಲ್ಲರೂ ಕೇವಲ ಮನುಷ್ಯ ಚಿಂತನೆಗೆ ಒಳಗಾಗಿ ನಾವು ಜೀವಿಸುತ್ತಾ ಇದ್ದೇವೆ. ಏನು ತಿನ್ನುವುದು, ಏನು ಒದ್ದುಕೊಳ್ಳುವುದು, ಏನು ಉಣ್ಣುವುದು, ಎಲ್ಲಿ ಹೋಗುವುದು, ಏನು ಮಾಡುವುದು ಎಂಬುದೇ ಪ್ರಶ್ನೆ ಆಗಿದೆ ಹೊರತು ನನಗೆ ಎಲ್ಲವನ್ನು ನೀಡುವ ದೇವರಾಗಿರುವ ನೀವು ನಮ್ಮ ಮುಂದೆ ಇದ್ದೀರಿ ಎಂಬುದನ್ನು ಮರೆತು ಹೋಗುತ್ತಾ ಇದ್ದೇವೆ ರಾಜ. ಯೇಸುವೆ, 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 ಅಪ್ಪ ತಂದೆಯೇ, ದೇವರೇ, ಓ ಪವಿತ್ರ ಆತ್ಮರೇ, ನಮಗೆ ಸಹಾಯ ಮಾಡಿರಿ ಸ್ವಾಮಿ. ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮಲ್ಲಿ ದಾಹಗೊಂಡು ಪ್ರಾರ್ಥಿಸುತ್ತಿರುವಂತಹ ನಿಮ್ಮ ಮಕ್ಕಳಾಗಿರುವ ನಮ್ಮೆಲ್ಲರ ಪ್ರಾರ್ಥನೆಗಳು ಸ್ವಾಮಿ ನಿಮ್ಮ ಮುಂದೆ ಇದೆ ಸ್ವಾಮಿ. ನಮ್ಮ ಮನಸ್ಸಿನ ಆತಂಕಗಳು ನಿಮ್ಮ ಮುಂದೆ ಇದೆ ಸ್ವಾಮಿ. ನಮ್ಮ ಹೃದಯದ ಭಯಗಳು ನಿಮ್ಮ ಮುಂದೆ ಇದೆ ಸ್ವಾಮಿ. ನಮ್ಮಲ್ಲಿರುವಂತಹ ಹೋರಾಟಗಳು ನಿಮ್ಮ ಮುಂದೆ ಇದೆ ಸ್ವಾಮಿ. ನಮ್ಮ ಏಕಾಂಗಿತನದ ಬದುಕು ನಿಮ್ಮ ಮುಂದೆ ಇದೆ ಸ್ವಾಮಿ. ಮನಸ್ಸಿನಲ್ಲಿ ಬರುವಂತಹ ಕೋಪಗಳು ನಿಮ್ಮ ಮುಂದೆ ಇದೆ ಸ್ವಾಮಿ. ನಮ್ಮಲ್ಲಿರುವಂತಹ ಯಾವುದೇ ವಿಧವಾದಂತಹ ಸ್ವಾಮಿ ಒಡುಕುಗಳು ನಿಮ್ಮ ಮುಂದೆ ಇದೆ ಸ್ವಾಮಿ. ಬಲಹೀನರಾಗಿದ್ದರೂ ಸಹ ನಾವು ನಿಮ್ಮನ್ನು ಪ್ರೀತಿಸುತ್ತಾ, ವಿಶ್ವಾಸಿಸುತ್ತಾ, ಆರಾಧಿಸುತ್ತಾ ಸದಾ ನಿಮ್ಮಲ್ಲಿ ನೆಲೆಗೊಳ್ಳಬೇಕೆಂಬ ಒಂದು ಆಸೆ, ದಾಹ ಎಷ್ಟರ ಮಟ್ಟಿಗೆ ಸ್ವಾಮಿ ಇದೆ ಎಂಬುದನ್ನು ನೀವು ಅರಿತಿದ್ದೀರಿ ರಾಜ. ಕರುಣಿಸಿರಿ ರಾಜ. ನಿಮ್ಮ ಕೃಪೆಯಿಂದ ಇಡೀ ವಿಶ್ವದ ಎಲ್ಲ ಮಕ್ಕಳನ್ನು ಸಮರ್ಪಿಸಿ ಪ್ರಾರ್ಥಿಸುತ್ತಾ ಇದ್ದೇವೆ ರಾಜ. ಈ ಪ್ರಾರ್ಥನೆಗಳಲ್ಲಿ ಪಾಲ್ಗೊಂಡು ಪ್ರಾರ್ಥಿಸುವ ಪ್ರತಿಯೊಬ್ಬ ಮಕ್ಕಳ ಜೀವಿತವನ್ನು, ಕುಟುಂಬವನ್ನು ಸ್ವಾಮಿಯವರ ಕಾರ್ಯಗಳು ನಿಮಗೆ ಸಮರ್ಪಿಸಿ ಪ್ರಾರ್ಥಿಸುತ್ತೇವೆ ರಾಜ. ಇಡೀ ವಿಶ್ವದ ಮಾನವ ಕೋಟಿಯ ಮೇಲೆ ನಿಮ್ಮ ಪವಿತ್ರಾತ್ಮರ ಕೃಪೆಯನ್ನು ಸುರಿಸಿ ಸ್ವಾಮಿ, ಮಳೆಗೈದು ಸ್ವಾಮಿ ಅಗ್ನಿಯಂತೆ ಸ್ವಾಮಿ ಸಕಲವನ್ನು ದಮನ ಮಾಡುತ್ತಾ ಪರಿಶುದ್ಧತೆಯ ಜೀವನ ನಡೆಸಲೇಬೇಕಾದ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇವೆ ಜೀವನುಳ್ಳ ತಂದೆಯೇ, ಆಮೇನ್, ಆಮೆನ್. ಆಮೇನ್. ಸುಪ್ರಭಾತ ಪ್ರಾರ್ಥನೆಯಲ್ಲಿ ಒಂದಾಗೋಣ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವಿಗೆ ಆರಾಧನೆ. ಅಪ್ಪ, ನನ್ನ ತಂದೆಯಾದ ದೇವರೇ, ನನ್ನ ಪ್ರಭುವೇ, ನನ್ನ ಕರ್ತನೆ, ನನ್ನ ರಾಜ್ಯನೇ, ಅಪ್ಪ, ಇಡೀ ಲೋಕವನ್ನು ಸೃಷ್ಟಿ ಮಾಡಿದ ನನ್ನ ದೇವರೇ ನಿಮಗೆ ಸ್ತೋತ್ರಪ್ಪ. ಅಪ್ಪ, ನಮ್ಮನ್ನು ಸೃಷ್ಟಿ ಮಾಡಿದಂತ ತಂದೆ ದೇವರೇ ನಿಮಗೆ ಸ್ತೋತ್ರಪ್ಪ. ಅಪ್ಪ, ನಿಮ್ಮನ್ನು ಸ್ತುತಿಸಲು ನಮ್ಮನ್ನು ಆರಿಸಿಕೊಂಡಿದ್ದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ, ಈಶ್ವರ್ಯಾತ ಅಂಗಾಂಗಗಳಾಗಿರೋ ನಮ್ಮೆಲ್ಲರ ಒಂದೊಂದು ಕುಟುಂಬಗಳನ್ನು ಸ್ವಾಮಿ, ಅಪ್ಪ, ನಮ್ಮನ್ನು ನಡೆಸುವಂತ ದೇವರು ನೀವಾಗಿದ್ದೀರ ಸ್ವಾಮಿ. ಅಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ವಂದನೆ ಅಪ್ಪ, ಆರಾಧನೆ ಅಪ್ಪ. ಅಪ್ಪ, ಪ್ರತಿದಿನವೂ ನಮ್ಮನ್ನು ಕಾದು ಮುನ್ನಡೆಸಿದಂತ ದೇವರೇ ನಿಮಗೆ ಸ್ತೋತ್ರ ರಾಜ್ಯ. ಅಪ್ಪ, ನಮಗಾಗಿ ಸ್ವಾಮಿ ಎಲ್ಲವನ್ನು ಸ್ವಾಮಿ ಸಹಿಸಿಕೊಂಡು ದೇವ ಅಪ್ಪ ಮೌನದಿಂದ ಸ್ವಾಮಿ
ನಮ್ಮನ್ನು ನಡೆಸುತ್ತಿದ್ದ ದೇವರೇ ನಿಮಗೆ ಸ್ತೋತ್ರಪ್ಪ. ಎಲ್ಲ ಪಾಪಗಳಿಂದ, ಎಲ್ಲ ಶಾಪಗಳಿಂದ, ಎಲ್ಲ ಲೋಕದ ಕಷ್ಟಗಳಿಂದ ಸ್ವಾಮಿ ನಮ್ಮನ್ನು ಪಾರು ಮಾಡಿ ಸ್ವಾಮಿ ಸದಾ ನಮ್ಮನ್ನು ಪ್ರೀತಿಸಿ ಮುನ್ನಡೆಸಿದಂತ ದೇವರೇ ನಿಮಗೆ ಸ್ತೋತ್ರ ರಾಜ್ಯ, ವಂದನೆ ರಾಜ್ಯ, ಆರಾಧನೆ ರಾಜ್ಯ. ಅಪ್ಪ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ, ಪ್ರೀತಿಸುತ್ತೇವೆ, ನಿಮ್ಮನ್ನು ಮಹಿಮೆಪಡಿಸುತ್ತೇವೆ ಸ್ವಾಮಿ. ಅಪ್ಪ, ನಮಗೆ ಬಂದಿರುವಂತ ಎಲ್ಲ ಕಷ್ಟಗಳಿಂದ, ಕಣ್ಣೀರಿಗಳಿಂದ ನಮ್ಮನ್ನು ಪಾರು ಮಾಡಿ ಸದಾ ನಮ್ಮನ್ನು ಪ್ರೀತಿಸಿ ಮುನ್ನಡೆಸಿದಂತ ದೇವರೇ ನಿಮಗೆ ಸ್ತೋತ್ರಪ್ಪ. ಅಪ್ಪ, ನಾವು ನಿಮ್ಮನ್ನು ಎಂದಿಗೂ ನಿಮ್ಮನ್ನು ಅಪ್ಪ ಕೈ ಬಿಡದೆ ಸ್ವಾಮಿ ನಮ್ಮನ್ನು ಕಾಪಾಡುತ್ತಿರದಿದ್ದರೆ ಯೇಸುವೆ. ಆದರೆ ಯೇಸುವೆ, ನಾವು ನಿಮ್ಮನ್ನು ಮರೆತು ಹೋಗಿದ್ದೇವೆ ಸ್ವಾಮಿ. ಅಪ್ಪ ಯೇಸುವೆ, ನಿಮ್ಮ ಪವಿತ್ರ ಆತ್ಮರು ನಮಗೆ ಕೊಡಿರಿ ಸ್ವಾಮಿ. ಅಪ್ಪ, ನಿಮ್ಮ ಪವಿತ್ರ ಆತ್ಮರು ಇಲ್ಲದೆ ಸ್ವಾಮಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸಲು ಸ್ವಾಮಿ ನಮ್ಮಿಂದ ಆಗೋದಿಲ್ಲ ರಾಜ್ಯ. ಅಪ್ಪ, ನಿಮ್ಮ ಪವಿತ್ರ ಆತ್ಮರು ಸದಾ ನಮ್ಮೊಂದಿಗೆ ಸ್ವಾಮಿ ಜೀವಿಸುವಂತೆ ಸ್ವಾಮಿ ನಾವು ನಿಮ್ಮಲ್ಲಿ ಪ್ರಾರ್ಥಿಸುವ ಮಕ್ಕಳಾಗುವಂತೆ ನಮ್ಮನ್ನು ಕರುಣಿಸಿರಿ ದೇವ. ಅಪ್ಪ, ನಮ್ಮನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ ಯೇಸುವೆ, ನೀವು ನಮ್ಮನ್ನು ಹೆಚ್ಚಾಗಿ ಪ್ರೀತಿಸುತ್ತೀರೆಂದು ನಮಗೆ ಗೊತ್ತಿದೆ ಸ್ವಾಮಿ. ಆದರೂ ನಮಗೆ ಸ್ವಾಮಿ ಅಪ್ಪ ನಿಮ್ಮನ್ನು ಪ್ರೀತಿಸಲು ನಮ್ಮನಿಂದ ಆಗುತ್ತಿಲ್ಲ ಯೇಸುವೆ, ನಿಮ್ಮನ್ನು ಪ್ರಾರ್ಥಿಸಲು ನಮ್ಮಿಂದ ಆಗುತ್ತಿಲ್ಲ ಯೇಸುವೆ. ಅಪ್ಪ ಯೇಸುವೆ, ನಮ್ಮ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ, ಈ ಸ್ವರ್ಗೀಯಾತ್ರ ಅಂಗಾಂಗಗಳ ಮೇಲೆ ಕರುಣೆ ತೋರಿ ಸ್ವಾಮಿ. ಅಪ್ಪ, ನಾವು ನಿಮ್ಮನ್ನು ಬಿಟ್ಟು ಬಾಳಲು ನಮ್ಮಿಂದ ಆಗುದಿಲ್ಲ ಸ್ವಾಮಿ. ಅಪ್ಪ ಯೇಸುವೆ, ಅದಕ್ಕಾಗಿ ನಿಮಗೆ ಸ್ತೋತ್ರ, ವಂದನೆ ಅಪ್ಪ. ಅಪ್ಪ ಯೇಸುವೆ, ನಾವು ನಿಮ್ಮನ್ನು ಮರೆತರು, ನೀವು ನಮ್ಮನ್ನು ಮರೆಯದೇ ಯೇಸುವೆ ಸದಾ ನಮ್ಮೊಂದಿಗೆ ಇದ್ದೀರ ಸ್ವಾಮಿ. ಅಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ ಯೇಸುವೆ. ಅಪ್ಪ ಯೇಸುವೆ, ನಮಗೆ ಒಂದು ಒಳ್ಳೆ ಬ್ರದರನ್ನು ನಮಗೆ ನೀಡಿದ್ದೀರ ಸ್ವಾಮಿ. ಅಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಆ ಕುಟುಂಬಗಳನ್ನು ಆಶೀರ್ವದಿಸಿರಿ ಸ್ವಾಮಿ, ಅವರನ್ನು ಅಪ್ಪ ಮುನ್ನಡೆಸಿರಿ ಅಪ್ಪ, ಅವರ ಚಿತ್ತಾನುಸಾರವಾಗಿ ಸ್ವಾಮಿ. ಅಪ್ಪ, ನಮ್ಮರೆಲ್ಲರನ್ನು ಸ್ವಾಮಿ ನಿಮ್ಮ ಕರೆಗಳಿಗೆ ಅಪ್ಪ ಒತ್ತು ಕೊಡುತ್ತಿದ್ದಾರೆ ಸ್ವಾಮಿ, ಅವರನ್ನು ಆಶೀರ್ವಿಸಿರಿ ಅಪ್ಪ. ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ, ವಂದನೆ ಅಪ್ಪ, ಆರಾಧನೆ ಅಪ್ಪ. ಯೇಸುವೆ, ನಾವು ನಿಮ್ಮನ್ನು ಆರಾಧಿಸುತ್ತೇವೆ ಅಪ್ಪ, ನಿಮ್ಮನ್ನು ಸ್ತುತಿಸುತ್ತೇವೆ ಅಪ್ಪ, ನಿಮ್ಮನ್ನು ಮಹಿಮೆ ಪಡಿಸುತ್ತೇವೆ ರಾಜ್ಯ. ಅಪ್ಪ, ನಮ್ಮ ಒಳ್ಳೆ ಕುಟುಂಬವನ್ನು ಕೊಟ್ಟಿದ್ದೀರ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ, ನಮಗೆ ಒಳ್ಳೆ ಮಕ್ಕಳನ್ನು ಕೊಟ್ಟಿದ್ದೀರಪ್ಪ, ಅದಕ್ಕಾಗಿ ನಿಮಗೆ ಸ್ತೋತ್ರಪ್ಪ. ಅಪ್ಪ, ಪ್ರತಿದಿನವೂ ನಮ್ಮೆಲ್ಲ ಅನ್ನಪಾನಗಳನ್ನು ಆಶೀರ್ವದಿಸಿದ್ದೀರ ಸ್ವಾಮಿ, ಅದಕ್ಕಾಗಿ ನಿಮಗೆ ಸ್ತೋತ್ರ ರಾಜ್ಯ. ಅಪ್ಪ, ನಮಗೆ ಒಳ್ಳೆ ಆರೋಗ್ಯ ಬಲವನ್ನು ಕೊಟ್ಟು ಸ್ವಾಮಿ ಅಪ್ಪ ಸದಾ ನಮ್ಮನ್ನು ಪ್ರೀತಿಸುತ್ತಿದ್ದೀರ ರಾಜ್ಯ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ಸ್ತೋತ್ರ, ವಂದನೆ ಅಪ್ಪ, ಆರಾಧನೆ ಅಪ್ಪ. ಅಪ್ಪ, ಅಮ್ಮ ಪರಿಶುದ್ಧ ಮಾತೆಯನ್ನು ನಮಗೆ ಕರುಣಿಸಿ ನಮಗೆ ನೀಡಿದಿರುತ್ತದೆ, ಅದಕ್ಕಾಗಿ ನಿಮಗೆ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆ ರಾಜ್ಯ. ಅಪ್ಪ ಯೇಸುವೆ, ತಿಳಿದೇ ನಾವು ತಪ್ಪು ಮಾಡಿದರೂ ನಮ್ಮನ್ನು ಕ್ಷಮಿಸಿರಿ ಎಂದು ನಿಮ್ಮಲ್ಲಿ ಪ್ರಾರ್ಥಿಸುತ್ತಿದ್ದೇವೆ ರಾಜ್ಯ. ಅದಕ್ಕಾಗಿ ನಿಮಗೆ ಕೋಟಿ ಕೋಟಿ ನಮನ ಎಂದು ಸಲ್ಲಿಸುತ್ತಾ ಪಿತಾ ಸುತ ಪರಿಶುದ್ಧಾತ್ಮರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ ನನ್ನ ಜೀವದ ಒಡೆಯನೇ. ಆಮೆನ್, ಆಮೆನ್, ಆಮೆನ್. ಒಂದು ಹಾಡಿನ ಮೂಲಕವಾಗಿ ಪ್ರಭುವಿನ ಘನಪಡಿಸೋಣ. ಒಂದು ಹಾಡಿನ ಮೂಲಕವಾಗಿ ಪ್ರಭುವನ್ನು ಮಹಿಮೆ ಪಡಿಸೋಣ. ನೀ ನನ್ನ ಆಶ್ರಯವೋ, ನೀ ನನ್ನ ಕೋಟೆಯೋ, ನೀ ನನ್ನ ಪ್ರಾಣನಾಥ, ನೀನಿಂದಿವಾ ನಾನಾರಾಧಿಸುವೆ ಪೂರ್ಣ ಹೃದಯದಿಂದ. ಅರಸಿ ನಿಮ್ಮುಖ ಜೀವಮಾನವೆಲ್ಲ ಸೇವೆ ಮಾಡುವೆ ನೀ ಸರ್ವವೆಂದು. ದಾಸನು ನಾ, ದಾಸನು ನಾ, ದೇವಾ ದಾಸನು ನಾ, ದೇವಾ ದಾಸನು ನಾ, ದಾಸನು ನಾ, ದಾಸನು ನಾ.
ಪ್ರಭುವನ್ನು ಆರಾಧಿಸೋಣ, ಸ್ತುತಿಸೋಣ, ಮಹಿಮೆ ಪಡಿಸೋಣ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ 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 ಹಲ. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, 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 ಆರಾಧನೆ, 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 ಮಹಿಮೆ, ಮಹಿಮೆ, ಕೃತಜ್ಞತೆ, ಕೃತಜ್ಞತೆ. ಯೇಸುವೇ, 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 ಯೇಸುವೇ. ಓ ಯೇಸುವೇ, 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 ಯೇಸುವೇ. ಓ ಯೇಸುವೇ, ಯೇಸುವೇ, ಓ ಯೇಸುವೇ, ಯೇಸುವೇ, ಯೇಸುವೇ. ಆರಾಧನೆ, ಆರಾಧನೆ, ಮಹಿಮೆ, 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 ಮಹಿಮೆ. ಸ್ತುತಿ, ಸ್ತೋತ್ರ, ಮಹಿಮೆ, 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 ಮಹಿಮೆ. ಓ ಘನಮಾನ ಸ್ತೋತ್ರ ಸ್ವಾಮಿ, ಯೇಸುವೇ, ನಿಮಗೆ ನಿತ್ಯವೂ ಆರಾಧನೆ ಸ್ವಾಮಿ, ನಿತ್ಯವೂ ನಿಮಗೆ ಮಹಿಮೆ ಸ್ವಾಮಿ. ಭೂಪರ ಒಳಗಡೆ ಭೂಪರಗಳ ಒಡೆಯರೇ, ನಿಮಗೆ ಆರಾಧನೆ ಸ್ವಾಮಿ, ನಿಮಗೆ ಆರಾಧನೆ ಸ್ವಾಮಿ. ಯೇಸುವೇ, 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 ಯೇಸುವೇ. ನಿಮಗೆ ಸ್ತೋತ್ರ, 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 ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, 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 ಸ್ತೋತ್ರ ರಾಜ, ವಂದನೆಗಳ ರಾಜ, ಸ್ತೋತ್ರ ರಾಜ. ಹಾಲೆಲೂಯ, 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 ಹಾಲೆಲೂಯ. ಓ ಹಲ 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 ಹಲ. ಓ ಹಲ 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 ಹಲ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಯೇಸುವೇ, 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 ಯೇಸುವೇ. ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಹಲ್ಲೆಲೂಯ, 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 ಹಲ್ಲೆಲೂಯ. ಓ ಯೇಸುವೇ, 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 ಯೇಸುವೇ. ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ, ಅಪ್ಪ ತಂದೆಯೇ. ಓ ಅಪ್ಪ ತಂದೆಯೇ, ಅಪ್ಪ ತಂದೆಯೇ. ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ, ಸ್ತೋತ್ರ ರಾಜ, ವಂದನೆಗಳು ರಾಜ. ಹಾಲೆಲೂಯ, ಹಾಲೆಲೂಯ, ಹಾಲೆಲೂಯ. ಯೇಸುವೇ, 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 ಯೇಸುವೇ. ಯೇಸುವೇ, 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 ಯೇಸುವೇ. ಆಲೋಚನೆಗಳಿಗಾಗಿ ಸ್ತೋತ್ರ, ಚಿಂತೆಗಳಿಗಾಗಿ ಸ್ತೋತ್ರ, ಪ್ರಚೋದನೆಗಳಿಗಾಗಿ ಸ್ತೋತ್ರ, ಆಲಸ್ಯಗಳಿಗಾಗಿ ಸ್ತೋತ್ರ ಯೇಸುವೇ, ಪ್ರಲೋಭನೆಗಳಿಗಾಗಿ ಸ್ತೋತ್ರ, ಬಲಹೀನತೆಗಳಿಗಾಗಿ ಸ್ತೋತ್ರ, 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 ಸ್ತೋತ್ರ ಯೇಸುವೇ. ಸ್ತೋತ್ರ, 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 ಸ್ತೋತ್ರ. ಅಪ್ಪ ತಂದೆಯೇ ಸ್ತೋತ್ರ, 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 ಸ್ತೋತ್ರ ಯೇಸುವೇ, 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 ಯೇಸುವೇ. ಆರಾಧನೆ, 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 ಆರಾಧನೆ. ಮಹಿಮೆ, 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 ಮಹಿಮೆ. ಸ್ತೋತ್ರ, 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 ಸ್ತೋತ್ರ. ನಿತ್ಯವೂ ನಿತ್ಯವೂ ಆರಾಧನೆ, ಸದಾಕಾಲಕ್ಕೂ ನಿಮಗೆ ಆರಾಧನೆ, ಸ್ತುತಿ, ಸ್ತೋತ್ರ, ಮಹಿಮೆ, ವಂದನೆ ಸ್ವಾಮಿ. ಹಲ 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 ಹಲ. ಓ ಹಲ 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 ಹಲ. ಓ ಹಲ 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 ಹಲ. ಓ ಹಾಲೆಲೂಯ, 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 ಹಾಲೆಲೂಯ. ಓ ಹಾಲೆಲೂಯ, 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 ಹಾಲೆಲೂಯ. Praise the Lord. Praise the Lord. Praise the Lord. ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ಒಂದಾಗೋಣ. ನಿಮ್ಮ ದೇವರನ್ನ, ನಿಮ್ಮ ಪ್ರಭುವನ್ನು ಆರಾಧಿಸುತ್ತಾ, ಸ್ತುತಿಸುತ್ತಾ, ಮಹಿಮೆ ಪಡಿಸುತ್ತಾ ನಿಮ್ಮ ದೇವರನ್ನ ಗುಣಗಾನ ಮಾಡುವ ಸಮಯವಾಗಿದೆ. ಮನಪೂರ್ವಕವಾಗಿ, ಹೃದಯಪೂರ್ವಕವಾಗಿ ನಿಮ್ಮ ದೇವರನ್ನು ನೋಡುತ್ತಾ
ನಿಮ್ಮ ದೇವರೊಂದಿಗೆ ನಿಮ್ಮನ್ನೇ ಸಮರ್ಪಿಸಿಕೊಳ್ಳುವ ಸಮರ್ಪಣೆಯಾಗಿದೆ. ಸಮರ್ಪಿಸಿ ಪ್ರಾರ್ಥಿಸುವ. ಸಮಯವನ್ನು ವ್ಯರ್ಥ ಮಾಡದೆ ಪ್ರಾರ್ಥಿಸಿರಿ. ತಂದೆಗೆ ಸ್ತೋತ್ರ, ಯೇಸುವೆ ಸ್ತೋತ್ರ, ಕರುಣಾಮೂರ್ತಿಯೇ ಸ್ತೋತ್ರ. ಅಪ್ಪ ತಂದೆಯೇ, ನಮ್ಮನ್ನು ಜೀವದಿಂದ ಎಬ್ಬಿಸಿದಾತನೇ ನಿಮಗೆ ಸ್ತೋತ್ರ. ಹೊಸ ಜೀವವನ್ನು ನಮ್ಮೆಲ್ಲರಿಗೂ ನೀನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ತೋತ್ರ. ಯೇಸುವೆ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ಅಪ್ಪ ತಂದೆಯೇ, ನೀವೇ ಪರಿಶುದ್ಧರು, ನೀವೇ ಉನ್ನತರು, ನೀವೇ ಮಹೋನ್ನತರು ಆಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ದೇವ, ವಂದನೆ ದೇವ, ಮಹಿಮೆ ದೇವ. ಪಿತನಾದ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಸುತನಾದ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಆತ್ಮರಾದ ದೇವರೇ, ನಿಮಗೆ ಸ್ತುತಿಸುತ್ತೇವೆ. ತ್ರಯೇಕ ದೇವರೇ, ನಾವು ನಿಮ್ಮನ್ನು ಸ್ತುತಿಸುತ್ತೇವೆ. ಅಪ್ಪ ತಂದೆಯೇ, ನಿಮಗೆ ಸ್ತೋತ್ರ, ಆರಾಧನೆ, ಮಹಿಮೆ, ಸ್ತೋತ್ರ ರಾಜ. ಅಪ್ಪ ತಂದೆ, ನಮ್ಮೆಲ್ಲರನ್ನು ಸ್ವಾಮಿ ಬೆಳಗಿನ ಜಾವದಲ್ಲಿ ಸ್ವಾಮಿ ಒಂದುಗೂಡಿಸಿದೆಯ ಸ್ವಾಮಿ. ಪ್ರಾರ್ಥನೆಯ ಪರಿಶುದ್ಧತೆಯ ಸಮಯ. ಸೈತಾನನು ನಮ್ಮ ಮಧ್ಯೆ ಹೋರಾಟವನ್ನು ತರುವ ಸಮಯ. ಆ ಪ್ರಭುವಿನಲ್ಲಿ ಪ್ರೀತಿಯ ಪ್ರಭುವಿನ ಪ್ರೀತಿಯಿಂದ ಸೈತಾನನು ನಮ್ಮನ್ನು ದೂರ ಮಾಡುವ ಸಮಯವೂ ಸಹವಾಗುತ್ತದೆ. ನಮ್ಮ ಪ್ರಾರ್ಥನೆಗಳು ದೇವರಿಗೆ ಮೆಚ್ಚುಗೆಯಾದ ಪ್ರಾರ್ಥನೆಗಳು. ಹೀಗಿರುವಾಗ ಅಡಚಣೆಗಳು ನಮ್ಮ ಮುಂದೆ ಬರುತ್ತಾ ಇರುತ್ತವೆ. ಅಡಚಣೆಗಳನ್ನು ಗಮನಿಸದೆ ನಾವು ದೇವರಲ್ಲಿ ಪ್ರಾರ್ಥಿಸೋಣ. ದೇವರಲ್ಲಿ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳೋಣ. ದೇವರ ಪ್ರೀತಿಯ ಉನ್ನತವಾದ ಕರಗಳಿಗೆ ನಾವು ನಮ್ಮನ್ನು ಸಮರ್ಪಿಸುವ. ಪ್ರಾರ್ಥಿಸುವ ಪ್ರಾರ್ಥನೆಗಳು ಶ್ರೇಷ್ಠವಾದವುಗಳು. ಪ್ರಾರ್ಥಿಸುವ ಪ್ರಾರ್ಥನೆಗಳು ಶ್ರೇಷ್ಠವಾದವುಗಳು. ಸಮರ್ಪಿಸಿ ಪ್ರಾರ್ಥಿಸುವ ಗಳಿಗೆ ಸಮರ್ಪಣೆಯ ಪ್ರಾರ್ಥನೆಯಲ್ಲಿ ದಯವಿಟ್ಟು ಒಂದಾಗುವ. ಲೈನ್ಗಳು ಕಟ್ಟಾಗಿದೆ. ದಯವಿಟ್ಟು ಇರುವವರು ಪ್ರಾರ್ಥಿಸಿ. ಮೇರಿ, ಅಪ್ಪ ನಿಮ್ಮ ಪ್ರೀತಿ ದೇವನೇ, ರಕ್ಷಕನೇ, ರಾಜನೇ, ನಮ್ಮೆಲ್ಲರ ರಕ್ಷಿಸಿ ಕಾಪಾಡುವನ್ನ ನಮ್ಮ ಪ್ರೀತಿ ತಂದೆಯೇ. ನಮ್ಮ ಪ್ರೀತಿದೆ ನಮ್ಮ ಜೊತೆಲಿ ಇದ್ದು ನಡೆಸುವ ತಂದೆ ನೀವಾಗಿದ್ದೀರಿ ತಂದೆಯೇ. ಏಸಪ್ಪ, ನಮ್ಮ ಜೊತೆಲಿ ಇದ್ದು ನಮಗೆ ಕಷ್ಟ ಸುಖ ಏನೇ ಬಂದರೆ ಅದನ್ನು ಜಯಿಸುವ ಶಕ್ತಿನ ಕೊಡುವ ತಂದೆ ನೀವಾಗಿದ್ದೀರಿ ತಂದೆಯೇ. ಏಸಪ್ಪ, ನಮ್ಮ ಜೊತೆದಲ್ಲಿ ನಾವು ಎಷ್ಟು ಕೆಲಸಗಳು ಮಾಡ್ತೀವೋ ಅದರ ಜೊತೆಗೆ ನಮಗೆ ಒಳ್ಳೆಯದನ್ನ ಕೆಟ್ಟವನ್ನು ಹೇಳಿಕೊಟ್ಟು ನಮಗೆ ನಾವು ನಿಮ್ಮ ಮಕ್ಕಳಾಗಿ ಬಾಡುವಂತೆ ನಮ್ಮನ್ನು ನಡೆಸುವ ತಂದೆ ನೀವು ತಂದೆ. ಅಪ್ಪ ಪ್ರೀತಿ ದೇವನೇ, ರಕ್ಷಕನೇ, ಪ್ರೀತಿ ತಂದೆಯೇ, ನಿಮ್ಮ ಪ್ರೀತಿ ಅಪಾರ ತಂದೆ. ನಿಮ್ಮ ಪ್ರೀತಿ ನಾವು ಯೋಗ್ಯರಲ್ಲ ತಂದೆ, ಆದರೂ ನಮ್ಮನ್ನು ಬಿಡದೆ ನಮ್ಮನ್ನು ಪ್ರೀತಿಯಿಂದ ನಡೆಸುವ ತಂದೆ ನೀವಾಗಿ ತಂದೆ. ಜೊತೆ ನಮ್ಮ ಜೊತೆಯಲ್ಲಿ ಪವಿತ್ರಾತ್ಮನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ತಂದೆ. ಪವಿತ್ರಾತ್ಮರೇ, ನಮ್ಮ ಜೊತೆಯಲ್ಲಿ ನಡೆಸುವ ತಂದೆ ನೀವಲ್ಲವೇ ಅಪ್ಪ. ಪವಿತ್ರಾತ್ಮರೇ, ನಮ್ಮನ್ನೆಂದು ಆಗಲೇ ಹೋಗಬಿಡಿ ತಂದೆ. ನಮ್ಮನ್ನು ಪ್ರೀತಿಯಿಂದ ನಡೆಸುವ ಪವಿತ್ರಾತ್ಮರೇ, ನಮಗೆ ಗೊತ್ತಿಲ್ಲದನ್ನು ಹೇಳಿಕೊಟ್ಟು ನಮ್ಮ ದಾರಿ ನಡೆಸುವ ತಂದೆ ನೀವಲ್ಲಿ ತಂದೆ. ನಾವು ಈ ಮತ್ತೊಬ್ಬರನ್ನು ಒಳ್ಳೆ ಎಲ್ಲರನ್ನು ಪ್ರೀತಿಸುವ ಹೃದಯವನ್ನು ಕೊಡುವ ಆತ್ಮರೇ ನೀವಾಗಿದ್ದೀರಿ ತಂದೆಯೇ. ನಮ್ಮಿಂದ ಅವರೆಲ್ಲ ತೊಂದರೆ ಆಗದಂತೆ ನಡೆಸುವ ತಂದೆ ಆಗಿದ್ದೀರಿ ತಂದೆಯೇ. ಪವಿತ್ರಾತ್ಮನೇ, ಪರಿಶುದ್ಧಾತ್ಮನೇ, ನಮ್ಮನ್ನು ರಕ್ಷಣೆ ಮಾಡುವ ತಂದೆಯೇ. ನಮ್ಮ ಪಾಪಗಳನ್ನು ಮನ್ನಿಸಿ ನಾವು ಒಳ್ಳೆ ಮಕ್ಕಳಾಗಿ ಮಾರ್ಪಡಿಸುವ ತಂದೆ ನೀವಾಗಿದ್ದೀರಿ ತಂದೆಯೇ. ಅಪ್ಪ, ನಮ್ಮ ಪ್ರೀತನೆ ನಮ್ಮನ್ನೆಂದ ಭಯಪಡದೆ ನಮ್ಮ ಜೊತೆಲೇ ಇತ್ತು ನಾವು ಅರ್ಥ ಮಾಡ್ಕೊಳ್ಳೋ ಮನಸ್ಸನ್ನ ನೀಡುವ ತಂದೆ ನೀವಾಗಿ ತಂದೆ. ಕಷ್ಟ ಆಗ್ಲಿ ಸುಖ ಆಗ್ಲಿ ಏನಾದ್ರೂ ಆಗ್ಲಿ ಅದನ್ನ ಎದುರಿಸುವ ಧೈರ್ಯವನ್ನು ಕೊಡುವ ಆತ್ಮನ ನೀವಾಗಿದೆ ತಂದೆ. ಎಲ್ಲರನ್ನ ಮನೆ ಪೂರ್ತಿಯಾಗಿ ಪ್ರೀತಿಸುವರು
ದೇವನ ನೀಡು ತಂದೆಯೇ. ತಂದೆಯೇ, ನಮ್ಮ ಪ್ರೀತಿ ದೇವನೇ, ರಕ್ಷಕನೇ, ರಾಜನೇ, ನಮ್ಮೆಂದು ಕೈ ಬಿಡದೆ ನಾವು ಮಾಡುವ ಕೆಲಸಗಳಲ್ಲಿ ಸತ್ಯವಾಗಿರುವಂತೆ ನಮ್ಮನ್ನ ನಡೆಸು ತಂದೆಯೇ. ನಾವು ಮಾಡಿದ ನಮ್ಮಿಂದ ಎಲ್ಲರಿಗೂ ತೊಂದರೆ ಆಗದಂತೆ ನಮ್ಮಿಂದ ಅವ್ರಿಗೆ ಸಹಾಯ ಮಾಡೋ ಮನಸ್ಸನ್ನು ನಮಗೆ ನೀಡು ತಂದೆಯೇ. ಅಪ್ಪ, ನಮ್ ಜೊತೆಲ್ಲೇ ಇದ್ದು ನಮ್ಮ ಪ್ರೀತಿಯಿಂದ ಇರುವಂತೆ ನಮ್ಮನ್ನ ನಡೆಸುದು ನಮ್ಮ ಪ್ರೀತಿ ತಂದೆಯೇ. ಸೋತ ತಂದೆ, ಆರಾಧನೆ ಮಹಿಮೆ ತಂದೆಯೇ. ಅಪ್ಪ, ನಮ್ಮನ್ನೆಂದು ಕೈ ಬಿಡಬೇಡಿ ತಂದೆ. ನೀವಿಲ್ಲ ನಾವೇನು ಇಲ್ಲದಂತೆ ಇದೆ ತಂದೆ. ಅಪ್ಪ, ನಾವು ನಿಮ್ ಜೊತೆಲೇ ಇರುವಂತೆ ನಮ್ಮನ್ನು ನಮಗೆ ನಮ್ಗೆ ಗೊತ್ತಿಲ್ಲದನ್ನು ಹೇಳಿಕೊಟ್ಟು ನಡೆಸುವ ನೀವಲ್ಲವೇ ತಂದೆಯೇ. ಅಪ್ಪ, ನಮ್ಮ ಪ್ರೀತಿ ತಂದೆಯೇ. ಸಪ್ಪ, ನಮ್ಮ ಪ್ರೀತಿ ತಂದೆಯೇ, ಸೇನೆಗಳ ಒಡೆಯರಾಗಿ ಸರ್ವೇಶ್ವರ ಸ್ವಾಮಿಯೇ, ಸೋತು ತಂದೆ, ಆರಾಧನೆ ಮಹಿಮೆ ತಂದೆಯೇ. ಏಸಪ್ಪ, ನಮ್ಮೆಲ್ಲರನ್ನು ಪ್ರೀತಿಸುವ ತಂದೆಯೇ. ಸಪ್ಪ, ಸೋತು ತಂದೆ, ಆರಾಧನೆ ಮಹಿಮೆ ತಂದೆಯೇ. ನಮ್ಮನ್ನು ಒಳ್ಳೆ ದಾರಿಯಲ್ಲಿ ನಡೆಸುವ ಪವಿತ್ರಾತ್ಮನೆ, ಸೋತು ತಂದೆ, ಆರಾಧನೆ ಮಮ್ಮಿ ತಂದೆಯೇ. ಸೋತು ತಂದೆ, ಆರಾಧನೆ ನಮ್ಮ ಪ್ರೀತಿ ತಂದೆಯೇ. ಪಿತನ ಸುತ್ತನ ಪವಿತ್ರಾತ್ಮನ ನಾಮದಲ್ಲಿ ಆಮೇನ್. ಯೇಸುವೆ ಸ್ತೋತ್ರ, ಯೇಸುವೆ ವಂದನೆ, ಯೇಸುವೆ ಆರಾಧನೆ, ಯೇಸುವೆ. ಯೇಸುವೆ, ಈ ಸಮಯವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಈ ದಿನವನ್ನು ನನಗೆ ಹೊಸದಾಗಿ ನೀಡಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ ಸ್ತೋತ್ರ. ತಮ್ಮನ್ನು ಶುದ್ಧಿಸಲು ಈ ನಾಲಿಗೆಯನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ, ಕೆಲಸ ಮಾಡಲು ಕೈಗಳನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ, ನಡೆಯಲು ಕಾಲುಗಳನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಸದಾ ತಮ್ಮನ್ನು ಸ್ತುತಿಸಲು ಮನಸ್ಸನ್ನು ನೀಡಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ, ನನ್ನ ಕುಟುಂಬವನ್ನು ಸಮರ್ಪಿಸ್ತೇನೆ ತಂದೆ. ಯೇಸುವೆ, ಒಂದು ಕುಟುಂಬವನ್ನು ಕೊಟ್ಟಿದ್ದಕ್ಕಾಗಿ ವಂದನೆ ಯೇಸುವೆ. ಒಳ್ಳೆ ಆರೋಗ್ಯವನ್ನು ನೀಡಿದ್ದಕ್ಕಾಗಿ ವಂದನೆ ಯೇಸುವೆ. ಯೇಸುವೆ, ಸೋಸ್ತ ಇಡೀ ಕುಟುಂಬವನ್ನು ನಾನು ಸಮರ್ಪಿಸ್ತೇನೆ ತಂದೆ ಯೇಸುವೆ. ಯೇಸುವೆ, ನನ್ನ ಬಾಳ ಸಂಗಾತಿಯನ್ನು, ನನ್ನ ಮಕ್ಕಳನ್ನು, ನನ್ನ ಸೊಸೆಯನ್ನು, ನನ್ನ ಮೊಮ್ಮಗುವನ್ನು, ನನ್ನ ಬರಲಿರುವ ಮೊಮ್ಮಗುವನ್ನು ಎಲ್ಲರನ್ನೂ ನಿಮಗೆ ನಾನು ಸಮರ್ಪಿಸ್ತೇನೆ ತಂದೆ ಯೇಸುವೆ. ಯೇಸುವೆ, ತಮ್ಮ ಸಂರಕ್ಷಣೆಯಲ್ಲಿ ಈ ಕುಟುಂಬವನ್ನು ನಡೆಸಿಕೊಂಡು ಹೋಗುವುದಕ್ಕಾಗಿ ನಿಮಗೆ ಸ್ತೋತ್ರವನ್ನು ಹೇಳುತ್ತೇನೆ ತಂದೆ ಯೇಸುವೆ. ಸರ್ವರನ್ನು ಸಮರ್ಪಿಸ್ತೇನೆ, ನನ್ನ ಒಡ ಹುಟ್ಟುವವರನ್ನು, ನನ್ನ ಬಂಧು ಬಳಗವನ್ನು ಎಲ್ಲರನ್ನೂ ನಿಮಗೆ ನಾನು ಸಮರ್ಪಿಸ್ತೇನೆ ತಂದೆ ಯೇಸುವೆ. ಯೇಸುವೆ, ಎಲ್ಲರನ್ನು ಕಾಪಾಡಿ ಅನುಗ್ರಹಿಸಿ ದಿನ ನಡೆಸುತ್ತಿರುವ ಯೇಸುವೆ, ನಿಮಗೆ ಸ್ತೋತ್ರ ಯೇಸುವೆ. ಆತ್ಮರೇ, ಪವಿತ್ರಾತ್ಮರೇ, ನನಗೆ ಒಳ್ಳೆ ಆಸಕ್ತಿಯನ್ನು ಪ್ರಾರ್ಥನೆಯಲ್ಲಿ ಮುನ್ನಡೆಯುವಂತೆ ಮಾಡಿದ್ದಕ್ಕಾಗಿ ನಮಗೆ ಸ್ತೋತ್ರ ತಂದೆ ಯೇಸುವೆ. ಆತ್ಮರೇ, ನನ್ನ ಜೊತೆಗೆ ಇರಿ. ಆತ್ಮರೇ, ನನ್ನ ಕುಟುಂಬಕ್ಕೆ ಬನ್ನಿ. ಆತ್ಮರೇ, ನನ್ನನ್ನು ಸಂರಕ್ಷಿಸಿರಿ. ಆತ್ಮರೇ, ನಿಮಗೆ ನಾನು ಸಮರ್ಪಿಸುತ್ತೇನೆ, ಸಂಪೂರ್ಣವಾಗಿ ಸಮರ್ಪಿಸುತ್ತೇನೆ. ಆತ್ಮರೇ, ನನ್ನ ಕುಟುಂಬವನ್ನೇ ನಿಮಗೆ ನಾನು ಸಮರ್ಪಿಸುತ್ತೇನೆ. ಆತ್ಮರೇ, ತಮ್ಮ ಆ ಪ್ರಾರ್ಥನೆಯಲ್ಲಿ ನಾನು ಮುನ್ನಡೆಯುವಂತೆ ಮಾಡಿದ್ದಕ್ಕಾಗಿ ವಂದನೆಯನ್ನು ಹೇಳುತ್ತೇನೆ. ಆತ್ಮರೇ, ನನ್ನ ಕುಟುಂಬದಲ್ಲಿ ಯಾವಾಗಲೂ ನೆಲೆಸಿರಿ. ಆತ್ಮರೇ ಸ್ತೋತ್ರ. ಆತ್ಮರೇ ವಂದನೆ. ಪರಿಶುದ್ಧ ಆತ್ಮರೇ, ನನ್ನನ್ನು ಶುದ್ಧೀಕರಿಸಿರಿ. ತಮ್ಮ ಯೇಸುವಿನ ತಿರು ರಕ್ತದಲ್ಲಿ ನನ್ನನ್ನು ಶುದ್ಧೀಕರಿಸಿರಿ. ನನ್ನ ಕುಟುಂಬವನ್ನು ಶುದ್ಧೀಕರಿಸಿರಿ. ಆತ್ಮರೇ, ಬನ್ನಿ. ಸ್ವರ್ಗೀಯ ಎಲ್ಲಾ ಕುಟುಂಬಗಳನ್ನು ಶುದ್ಧೀಕರಿಸಿರಿ. ಸ್ವರ್ಗೀಯ ಕುಟುಂಬಗಳನ್ನು ಸಂರಕ್ಷಿಸಿರಿ. ಸ್ವರ್ಗೀಯ ಅಂಗಾಂಗಗಳನ್ನೆಲ್ಲರನ್ನು ಆಶೀರ್ವದಿಸಿರಿ, ಅನುಗ್ರಹಿಸಿರಿ. ಸಮರ್ಪಿಸ್ತೇನೆ. ತಮ್ಮ ಪಾದ ಕಮಲಕ್ಕೆ ನಾನು ಸಮರ್ಪಿಸುತ್ತೇನೆ. ಎಲ್ಲರನ್ನೂ ನಾನು ಸಮರ್ಪಿಸುತ್ತೇನೆ. ಆತ್ಮರೇ, ಸಂರಕ್ಷಿಸಿರಿ. ಆತ್ಮರೇ, ತಮ್ಮ ಅಗ್ನಿ ಜ್ವಾಲೆಯಿಂದ ಎಲ್ಲರನ್ನು ಪ್ರಜ್ವಲಿಸಿರಿ. ತಮ್ಮ ಬೆಳಕನ್ನು ನಮಗೆ ಕೊಡಿರಿ. ಆತ್ಮರೇ, ತಮ್ಮ ಸಂರಕ್ಷಣೆಯಲ್ಲಿ ನಡೆಯುವಂತೆ ಮುಂದೆ ಬರುವ ದಿನಗಳಲ್ಲಿ ತಮ್ಮ ಸಂರಕ್ಷಣೆಯಲ್ಲಿ ನಡೆಯುವಂತೆ ಮಾಡಿರಿ. ಆತ್ಮರೇ, ನಮ್ಮನ್ನು ಮುನ್ನಡೆಸಿರಿ. ತಮ್ಮ ಬೆಳಕಲ್ಲಿ ತಮ್ಮ ದಾರಿ ದೀಪದಲ್ಲಿ ನಮ್ಮನ್ನು ಮುನ್ನಡೆಸಿರಿ. ಆತ್ಮರೇ, ನಮ್ಮಲ್ಲಿ ಬನ್ನಿ. ಆತ್ಮರೇ, ನಮ್ಮ ಸ್ವರ್ಗೀಯ ಎಲ್ಲಾ ಕುಟುಂಬಗಳಲ್ಲೂ ಬನ್ನಿರಿ. ಆತ್ಮರೇ, ಎಲ್ಲಾ ಅಂಗಾಂಗಗಳಲ್ಲೂ ಬನ್ನಿರಿ. ಆತ್ಮರೇ, ಬ್ರದರ್ ಆದಂತ ರೋಜಾಲೇರವರ ಕುಟುಂಬಕ್ಕೆ ಬನ್ನಿರಿ. ಅವರ ಮೇಲೆಯೂ ಬನ್ನಿರಿ. ಆತ್ಮರೇ, ತಾವು ಪ್ರಜ್ವಲಿಸುವಂತೆ ಮಾಡಿರಿ. ಆತ್ಮರೇ, ಶೋಸ್ತ ಯೇಸುವೆ, ವಂದನೆ ಯೇಸುವೆ, ಆರಾಧನೆ ಯೇಸುವೆ, ವಂದನೆ ಯೇಸುವೆ.
ಮೇರಿ ಮಾಡುತ್ತೇನೆ. ಇಲ್ಲ, ಕಟ್ಟಾಯ್ತು ಮಾಡಿ. ಅಪ್ಪ ತಂದೆಯೇ ಸ್ತೋತ್ರ, ಯೇಸುವೇ ಸ್ತೋತ್ರ, ಕರುಣಾಳುವೆ ಸ್ತೋತ್ರ. ಅಪ್ಪ ತಂದೆಯೇ, ನಮ್ಮೆಲ್ಲರನ್ನು ಸ್ವಾಮಿ ನೀನು ಜೀವದಿಂದ ಎಬ್ಬಿಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ. ಜೀವದಾತರೇ ಸ್ತೋತ್ರ, ಹೊಸ ಜೀವದೊಂದಿಗೆ ನಮ್ಮನ್ನು ಎಬ್ಬಿಸಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ಕರುಣಾಳು ತಂದೆಯೇ, ನಮ್ಮನ್ನು ರಕ್ಷಿಸುವಾತನು ನೀನು ಸ್ವಾಮಿ, ನಮ್ಮನ್ನು ಕಾಪಾಡುವಾತನು ನೀನು ಸ್ವಾಮಿ, ನಮ್ಮನ್ನು ಕೆಸರಿನಿಂದ ಮೇಲೆತ್ತುವವನು ನೀನು ಸ್ವಾಮಿ, ವಿನಾಶದ ಗುಂಡಿಗಳಿಂದ ಮೇಲೆತ್ತುವವನು ನೀನು ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ, ವಂದನೆ ಸ್ವಾಮಿ, ಆರಾಧನೆ ಸ್ವಾಮಿ. ಅಪ್ಪ ತಂದೆಯೇ, ನಾವು ನಿಮ್ಮನ್ನು ಬಹಳವಾಗಿ ಪ್ರೀತಿಸುತ್ತೇವೆ, ಅದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ದಿನಂಪ್ರತಿ ಸ್ವಾಮಿ ನೀವು ನಮ್ಮನ್ನು ಕಾದು ರಕ್ಷಿಸುತ್ತಿದ್ದೀಯ, ನಿಮ್ಮ ಅಂಗೈಗಳಲ್ಲಿ ಸ್ವಾಮಿ ನಮ್ಮೆಲ್ಲರನ್ನು ಚಿತ್ರಿಸಿಕೊಂಡಿದ್ದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆಯೇ, ನಾವು ಮಾಡುವಂತ ಪ್ರತಿಯೊಂದು ಕೆಲಸಗಳನ್ನು ಸ್ವಾಮಿ ನೀನು ಆಶೀರ್ವದಿಸುತ್ತಾ ಇದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಬೆಳಗಿನಿಂದ ಸಂಜೆವರೆಗೂ ಸ್ವಾಮಿ ನಮ್ಮೆಲ್ಲರನ್ನು ಸ್ವಾಮಿ ನೀನು ಕಾಯುವಾತನು, ರಕ್ಷಿಸುವಾತನು, ಸದಾ ನಮ್ಮೊಂದಿಗೆ ಜೀವಿಸುವಾತನು ನೀನಾಗಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಕಾವಲ ದೂತರನ್ನು ಸ್ವಾಮಿ ಸದಾ ನಮ್ಮೊಂದಿಗೆ ಇರಿಸಿ ನಮ್ಮನ್ನು ಸಂರಕ್ಷಿಸುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ಸ್ವಾಮಿ, ಬೆಳಗಿನ ಜಾಗದಲ್ಲಿ ಎದ್ದು ಸ್ವಾಮಿ ನಿಮ್ಮನ್ನು ಸ್ತುತಿಸುವಂತಹ, ನಿಮ್ಮನ್ನು ಆರಾಧಿಸುವಂತಹ, ನಿಮ್ಮನ್ನು ಮಹಿಮೆ ಪಡಿಸುವಂತಹ ಸೌಭಾಗ್ಯವನ್ನು ಸ್ವಾಮಿ ನಮ್ಮೆಲ್ಲರಿಗೂ ನೀನು ಕರುಣಿಸಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಜೀವವುಳ್ಳ ವಾಕ್ಯಗಳನ್ನು ಕೇಳುವಂತಹ ಹೃದಯಗಳನ್ನು, ಮನಸ್ಸುಗಳನ್ನು ನೀನು ನೀಡಿದೆಯಲ್ಲಪ್ಪ, ಅದಕ್ಕಾಗಿ ಸ್ತೋತ್ರ ರಾಜ. ದಿನಂಪ್ರತಿ ಸ್ವಾಮಿ ನಾವು ಒಂದಲ್ಲ ಒಂದು ರೀತಿಯಲ್ಲಿ ಸ್ವಾಮಿ ನಿಮ್ಮನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ. ನಿಮ್ಮ ಜೀವವುಳ್ಳ ವಾಕ್ಯಗಳನ್ನು ಸ್ವಾಮಿ ನಾವು ಪಠಿಸುತ್ತೇವೆ ಸ್ವಾಮಿ. ಅದು ನೀನು ಕೊಟ್ಟ ವರ ಸ್ವಾಮಿ, ನೀನು ಕೊಟ್ಟಂತಹ ಕೃಪೆ ಸ್ವಾಮಿ. ಅಪ್ಪ ಸ್ವಾಮಿ, ಎಷ್ಟೋ ಮಂದಿ ಸ್ವಾಮಿ ಇನ್ನು ಮನೆಗೆ ನಿದ್ರಿಸುತ್ತಿರುತ್ತಾರೆ ಸ್ವಾಮಿ, ಆದರೆ ಸ್ವಾಮಿ ನಾವೆಲ್ಲರೂ ಎದ್ದು ಸ್ವಾಮಿ ನಮ್ಮ ಸ್ವರ್ಗೀಯ ಯಾತ್ರಾತಂಡದ ಪ್ರತಿಯೊಬ್ಬ ಸದಸ್ಯರು ಸ್ವಾಮಿ ಎದ್ದು ನೀನನ್ನು ಸ್ತುತಿಸುತ್ತೇವೆ, ಆರಾಧಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ. ನೀವು ಕೊಟ್ಟಂತಹ ಜೀವವುಳ್ಳ ವಾಕ್ಯಗಳನ್ನು ಪಠಿಸುತ್ತೇವೆ ಸ್ವಾಮಿ. ಈ ಅವಕಾಶವನ್ನು ನಮಗೆ ನೀಡಿದೆಯಲ್ಲ ಸ್ವಾಮಿ, ಈ ವರದಾನಗಳನ್ನು ನೀವು ನಮಗೆ ನೀಡಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ಜೀವವುಳ್ಳ ತಂದೆಯೇ, ನಮಗೆ ಜೀವವನ್ನು ನೀಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆಯೇ, ನಮ್ಮೆಲ್ಲರಿಗೂ ಸ್ವಾಮಿ ಒಳ್ಳೆಯ ಕುಟುಂಬಗಳನ್ನು ನೀನು ನೀಡಿದೆ ಸ್ವಾಮಿ, ಒಳ್ಳೆಯ ಮಕ್ಕಳನ್ನು ನೀನು ನೀಡಿದೆಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ರಾಜ, ವಂದನೆ ರಾಜ, ಮಹಿಮೆ ರಾಜ. ಅಪ್ಪ ತಂದೆ, ಎಂತಹ ಕಷ್ಟಗಳು ನಮ್ಮ ಎದುರಿಗೆ ಬಂದರೂ ಸ್ವಾಮಿ ಅವುಗಳನ್ನು ಜಯಿಸುವಂತಹ ಶಕ್ತಿಯನ್ನು ನೀನು ಕೊಟ್ಟಿದೆಯಲ್ಲಪ್ಪ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮೆಲ್ಲರ ಬಾಳಿನಲ್ಲಿ ಬೆಳಕಾಗಿ ನೀವು ನಿಂತಿದ್ದೀರಲ್ಲ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವೊಬ್ಬರೇ ಪರಿಶುದ್ಧರು ರಾಜ, ನೀವೊಬ್ಬರೇ ಶಕ್ತರು ರಾಜ. ನಮ್ಮೆಲ್ಲರನ್ನು ಸ್ವಾಮಿ ನೀನು ಕಾಯುವಾತನು ನೀನು ಸ್ವಾಮಿ. ದಿನಂಪ್ರತಿ ಸ್ವಾಮಿ ನಮ್ಮನ್ನು ಒಂದಲ್ಲ ಒಂದು ರೀತಿಯಲ್ಲಿ ನೀನು ಆಶೀರ್ವದಿಸುತ್ತಿದ್ದೀಯ ಸ್ವಾಮಿ, ನಮ್ಮನ್ನು ಎಲ್ಲರನ್ನು ಮುನ್ನಡೆಸುತ್ತಿದೆಯಲ್ಲ ಸ್ವಾಮಿ, ಅದಕ್ಕಾಗಿ ನಿನಗೆ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ಇತರರಿಗೆ ಸ್ವಾಮಿ ನಾವು ವಾಕ್ಯಗಳನ್ನು ಸಾರುವಂತ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿದೀಯ. ಬ್ರದರ್ ರೊಜಾರಿಯವರನ್ನು ಸ್ವಾಮಿ ನೀವು ನಮಗೆ ಕೊಡುಗೆಯಾಗಿ ನೀಡಿದ್ದೀರ ಸ್ವಾಮಿ. ಅವರು ಜೀವಗಳ ನಿನ್ನ ವಾಕ್ಯಗಳನ್ನು ನಮಗೆ ತಿಳಿಯಪಡಿಸುತ್ತಾರೆ ಸ್ವಾಮಿ. ನಿನ್ನೊಂದಿಗೆ ನಮ್ಮನ್ನು ಐಕ್ಯಗೊಳಿಸಿದ್ದಾರೆ ಸ್ವಾಮಿ, ನಿನ್ನ ಮುಂದೆ ನಮ್ಮನ್ನು ನಡೆಸುತ್ತಿದ್ದಾರೆ ಸ್ವಾಮಿ. ಅದಕ್ಕಾಗಿ ನಿನಗೆ ಸ್ತೋತ್ರ ರಾಜ, ವಂದನೆ ರಾಜ. ಅಪ್ಪ ತಂದೆ, ನನ್ನ ಸ್ವರ್ಗೀಯ ಯಾತ್ರದ ಪ್ರತಿಯೊಂದು ಅಂಗಾಂಗಗಳನ್ನು ಸ್ವಾಮಿ ನೀನು ನಿನ್ನ ಅಂಗೈಯಲ್ಲಿ ಚಿತ್ರಿಸಿಕೊಂಡಿದ್ದೀಯ ಸ್ವಾಮಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಎಂತಹ ಪಾಪಗಳನ್ನು ಮಾಡಿದರೂ ಸ್ವಾಮಿ ಅವುಗಳೆಲ್ಲವನ್ನು ತೊಳೆದು ನಮ್ಮನ್ನು ಶುದ್ಧೀಕರಿಸುವಾತನು ನೀನು ಹಾಕಿದೀಯ ಸ್ವಾಮಿ. ಅಪ್ಪ ತಂದೆ, ದಿನಂಪ್ರತಿ ಸ್ವಾಮಿ ನಿನ್ನೊಂದಿಗೆ ಇದ್ದು ಸ್ವಾಮಿ ನಿನ್ನ ಮಕ್ಕಳಾಗಿ ಜೀವಿಸುವ ಸೌಭಾಗ್ಯವನ್ನು ನಮ್ಮೆಲ್ಲರಿಗೂ ನೀಡು ಸ್ವಾಮಿ. ನಿನ್ನ ಮಕ್ಕಳಂತೆ, ನಿನ್ನ ವಾಕ್ಯದಂತೆ ನಡೆಯುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ಇತರಿಗೆ ನಮಗೆ ಕೈಲಾಗುವ ಸಹಾಯವನ್ನು ನೀಡುವಂತಹ ಕೈಗಳಾಗಿ ನಮ್ಮನ್ನು ಮಾರ್ಪಡಿಸಿರಿ. ನಿನ್ನ ವಾಕ್ಯವನ್ನು ಸಾರುವಂತಹ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಎಂದು ನಿನ್ನಗೆ ಪ್ರಾರ್ಥನೆ. ನನ್ನ ಜೀವವುಳ್ಳ, ನನ್ನ ಪ್ರೀತಿಯುಳ್ಳ ತಂದೆ, ಆಮೇಲೆ ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಅಪ್ಪ ತಂದೆ ಸ್ತೋತ್ರ ರಾಜ, ವಂದನೆ ರಾಜ, ಆರಾಧನೆ ರಾಜ.
ಈ ಬೆಳಗಿನ ಸುಪ್ರಭಾತದಲ್ಲಿ ನಿಮ್ಮ ಸನ್ನಿಧಾನದಲ್ಲಿ ಕುಳಿತು ಪ್ರಾರ್ಥಿಸುವ ವರವನ್ನು ನಮ್ಮೆಲ್ಲರಿಗೂ ಕರುಣಿಸಿದ್ದಕ್ಕಾಗಿ ನಿಮ್ಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ತಂದೆಯಾದ ದೇವರೇ, ಸದಾ ನಮ್ಮನ್ನು ಕಾದು ಕಾಪಾಡಿ ಸಂರಕ್ಷಣೆ ಕೊಡುತ್ತಿರುವುದಕ್ಕಾಗಿ ನಿಮ್ಗೆ ಕೋಟ್ಯಾನು ಕೋಟಿ ಸ್ತೋತ್ರ ಸ್ವಾಮಿ. ನಾವು ಹೋಗುಡೆ ಬರುವುಡೆ ನಿಮ್ಮ ಕಾವಲು ದೂತ ನಡೆಸಿ ನಮ್ಗೆ ಸಂರಕ್ಷಣೆ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ಪ್ರತಿದಿನದ ನದಿ ಅನ್ನ ಪಾನಗಳನ್ನು ಆಶೀರ್ವದಿಸಿ ನಮ್ಗೆ ದಯಪಾಲಿಸಿ ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯ ನಾವು ಮಾಡೋ ಕೆಲಸದಲ್ಲಿ ಶಾಂತಿ ಸಮಾಧಾನ ಕೊಟ್ಟು ಜ್ಞಾನ ಬುದ್ಧಿಯನ್ನು ಕೊಡುತ್ತಿರುವುದಕ್ಕಾಗಿ ಸ್ತೋತ್ರ ರಾಜ. ತಂದೆ ನಿಮ್ಮ ಕೃಪಾದಾನಗಳಿಂದ ತುಂಬಿಸಿ ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಂದು ಹೋದಾಗ ಬೆಂದು ಹೋದಾಗ ಸ್ವಾಮಿ ನಾನಿದ್ದೀನೆಂಬ ನಿಮ್ಮ ವಾಕ್ಯದ ಧೈರ್ಯವನ್ನು, ನಿಮ್ಮ ವಾಕ್ಯದಿಂದ ಧೈರ್ಯವನ್ನು ಕೊಟ್ಟು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ಯಾವಾಗಲೂ ನಮ್ಮ ಜೊತೆಗಿದ್ದು ನಮ್ಮನ್ನು ಮುನ್ನಡೆಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ಎದೆಗೊಂದು ಹೋದಾಗ ನಾನು ಸೋತಿ ಎಂದು ಹೇಳಿ ನಾನು ಕುಗ್ಗಿ ಹೋದಾಗ ತಂದೆ ನಮ್ಮ ಜೊತೆಗಿದ್ದು ನೀವು ನಮ್ಮನ್ನು ಬಲಪಡಿಸುತ್ತಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಮ್ಮನ್ನು ಕೈ ಪಡೆದ ದೇವರು ನೀವಾಗಿದ್ದೀರ ಸ್ವಾಮಿ. ನನ್ನನ್ನು ನಿಮ್ಮ ಪ್ರೀತಿಯ ಮಗಳಾಗಿ ನೀವು ಆರಿಸಿಕೊಂಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ಎಷ್ಟೋ ಮಕ್ಕಳು ಇದ್ದಾರೆ ಸ್ವಾಮಿ. ಅವರೆಲ್ಲರೂ ಇದ್ದರೂ ನನ್ನನ್ನು ನೀವು ಆರಿಸಿಕೊಂಡಿದ್ದಕ್ಕಾಗಿ ನಿಮ್ಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ತಂದೆಯಾದ ದೇವರೇ, ನಿಮಗೆ ವಿರುದ್ಧವಾಗಿ ನಾವು ಪಾಪ ಮಾಡಿದರು ನಮ್ಮ ಪಾಪಗಳನ್ನು ಸ್ತೋತ್ರಗಳು ಸ್ವಾಮಿ. ನಿಮ್ಮ ಪ್ರೀತಿಯ ತಂದೆಗೆ ನೀವು ಕರುಣಾಳು ಮೂರ್ತಿಯಾದ ದೇವರು ಸ್ವಾಮಿ. ನಿಮ್ಮಂತ ದೇವರಿಲ್ಲ, ನಿಮ್ಮ ಹೊರತು ದೇವರಿಲ್ಲ ಸ್ವಾಮಿ. ಅಂತ ಒಳ್ಳೆ ದೇವರು ನೀವು ನಮಗಾಗಿ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಈ ಲೋಕದಲ್ಲಿ ಎಷ್ಟೋ ದೇವರುಗಳಿದ್ದಾರೆ, ಆ ದೇವರಲ್ಲಿ ನೀವೇ ಏಕೈಕ ದೇವರು ನೀವಾಗಿ ನಮ್ಮನ್ನು ಪ್ರೀತಿಸಿರುವುದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿಮ್ಮಂತ ಒಳ್ಳೆ ದೇವರಾಗಿ ನನ್ನ ಬಾಳಿನಲ್ಲಿ ಬಂದಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಕರುಣಾಳು ಕರ್ತನೆ, ಕರುಣಾಳು ಪ್ರೇಮ ದೂತನೆ. ನಮ್ಗೆ ಕೋಟ್ಯಾನು ಕೋಟಿ ಸ್ತೋತ್ರಗಳು ಸ್ವಾಮಿ. ತಂದೆ ನಂದು ಬೆಂದು ಹೋದಾಗ ನಮ್ಗೆ ಧೈರ್ಯವನ್ನು ಕೊಟ್ಟು ಬಲಪಡಿಸುತ್ತಿರುವುದಕ್ಕಾಗಿ ಸಾಂತ್ವನ ಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನ ಬ್ಯಾಂಕಿಗೆ ಹೋದಾಗ ನಾನು ನಂದು ಹೋಗಿದ್ದೆ ಸ್ವಾಮಿ. ಅಲ್ಲಿ ನೀನು ನನ್ನ ಧೈರ್ಯ ಕೊಟ್ಟು ಆಶೀರ್ವದಿಸಿ ಆ ಕೆಲಸವನ್ನು ಯಶಸ್ವಿ ಮಾಡಿಕೊಟ್ಟಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನೆ ರಾತ್ರಿ ವೇಳೆಯಲ್ಲಿ ಬಟ್ಟಲಲ್ಲಿ ಬೆಂಕಿ ತೆಗೆದ ಮುರಿದರು ಯಾವ ಅನಾಹುತ ಆಗದೆ ನನ್ನ ಎಚ್ಚರಗೊಳಿಸಿ ಅದನ್ನು ಆರಿಸುವಂತೆ ನೀವು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ಎಂತ ಅನಾಹುತದಿಂದ ನಾನು ತಪ್ಪಿ ಪಾರು ಮಾಡಿದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ ಪ್ರತಿ ಕ್ಷಣವು ಪ್ರತಿದಿನವೂ ನಮ್ಮನ್ನು ಕಾಪಾಡ್ತಾನೆ ಇರ್ತೀರಿ ಸ್ವಾಮಿ. ಅದನ್ನ ಅರ್ಥೈಸಿಕೊಳ್ಳದೆ ನಿಮ್ಮನ್ನು ದೂಷಿಸ್ತಾ ಇರ್ತೀವಿ ಸ್ವಾಮಿ. ಅದಕ್ಕಾಗಿ ನಮ್ಮನ್ನು ಕ್ಷಮಿಸಿ ಸ್ವಾಮಿ. ನೀವು ಒಳ್ಳೆ ದೇವರು, ಒಳ್ಳೆ ಕುರುಬರಾಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ನೀವು ನಮ್ಮ ಜೊತೆಯಾಗಿದ್ದು ನಮ್ಮಲ್ಲಿ ನಮ್ಮ ನಂದು ಹೋದಾಗ ಬೆಂದು ಹೋದಾಗ ಧೈರ್ಯವನ್ನು ಕೊಟ್ಟು ಸಮಾಧಾನವನ್ನು ಕೊಟ್ಟು ಪ್ರೀತಿಸುವ ಕರ್ತರು ನೀವಾಗಿದ್ದೀರಿ ಸ್ವಾಮಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನಿನ್ನನ್ನು ದೂಷಿಸುವ ಕ್ಷಣಗಳಿಗಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನಿಮ್ಮ ಪ್ರೀತಿಸುವ ದಿನಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ಪ್ರಾರ್ಥನೆ ತಿರಸ್ಕರಿಸುವ ದಿನಗಳಿಗಾಗಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನಿಮ್ಮ ಮುಂದೆ ಕುಳಿತರು ಲೋಕದ ಚಿಂತೆಗಳಲ್ಲಿ ಮಗ್ನನಾಗಿದ್ದ ಜನಗಳಿಗಾಗಿ ನಮ್ಮಲ್ಲಿ ಕ್ಷಮೆ ಯಾಚಿಸುತ್ತೇನೆ ಸ್ವಾಮಿ. ನಮ್ಮನ್ನು ಕ್ಷಮಿಸಿರಿ ಸ್ವಾಮಿ. ನಮ್ಮನ್ನು ಕಾಪಾಡಿರಿ ಸ್ವಾಮಿ. ನಿಮ್ಮ ಪ್ರೀತಿಯ ಮಕ್ಕಳಾಗಿ ಜ್ಯೋತಿಯಾಗಿ ಬೆಳಗುವ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಸ್ವಾಮಿ. ತಂದೆ ಕುಟುಂಬದಲ್ಲಿ ನೆರೆಬರುವವರಲ್ಲಿ ಲೋಕದಲ್ಲಿ ಪ್ರತಿಯೊಂದಿಸುವ ಮಕ್ಕಳನ್ನಾಗಿ ನಮ್ಮನ್ನು ಆಶೀರ್ವದಿಸಿರಿ ಸ್ವಾಮಿ. ನಿಮ್ಮ ಪ್ರೀತಿಯ ಮಕ್ಕಳು ನಾವಾಗಿ ಬೆಳೆಯುವಂತ ಕೃಪೆಯನ್ನು ನಮಗೆ ದಯಪಾಲಿಸಿಕೊಡಿರಿ ಸ್ವಾಮಿ. ನಮ್ಮಲ್ಲಿರುವ ಅಹಂಕಾರಗಳು, ದುರಾಂಕಾರಗಳು, ಸಿರಿಕುಗಳು, ಕೋಪಗಳು ಈ ಎಲ್ಲವೂ ನಿಮ್ಮಿಂದ ಪವಿತ್ರಾತ್ಮರಿಂದ ಬರುವ ಎಲ್ಲ ಕೆಟ್ಟ ಪವಿತ್ರಾತ್ಮರ ಸತ್ಫಲಗಳಿಂದ ನಮ್ಮನ್ನು ತುಂಬಿಸಿರಿ ಸ್ವಾಮಿ. ಪವಿತ್ರಾತ್ಮನ ವಿರುದ್ಧವಾದದ್ದು ಪ್ರತಿಯೊಂದು ಕ್ರಿಯೆಗಳು ನಮ್ಮಿಂದ ತೆಗೆದು ಹಾಕಿರಿ ಸ್ವಾಮಿ. ನಮ್ಮನ್ನು ಬಲಪಡಿಸಿರಿ, ಸ್ಥಿರಪಡಿಸಿರಿ. ನಮ್ಮನ್ನು ನಿಮ್ಮ ಪ್ರೀತಿಯ ಪ್ರತಿದಲ್ಲಿ ನಿಮ್ಮ ಮಕ್ಕಳಾಗಿ ನಮ್ಮನ್ನು ಮಾರ್ಪಡಿಸಿರಿ ಎಂದು ನಿಮ್ಮ ಪರಿಶುದ್ಧ ನಾಮದಲ್ಲಿ ನಾನು ಪ್ರಾರ್ಥಿಸುತ್ತಿದ್ದೇನೆ ಜೀವನವುಳ್ಳ ತಂದೆ. ಆಮೀನ್, ಆಮೀನ್, ಆಮೀನ್. ತಂದೆ ಸ್ತೋತ್ರ, ಯೇಸು ಸ್ವಾಮಿಯೇ ಸ್ತೋತ್ರ, ಪವಿತ್ರಾತ್ಮರೇ ಸ್ತೋತ್ರ. ತಂದೆ ಮತ್ತೊಂದು ಈ ಹೊಸ ದಿನಕ್ಕಾಗಿ, ಈ ಬೆಳಗಿನ ಜಾವಕ್ಕಾಗಿ ನಿಮಗೆ ಕೋಟ್ಯಾನು ಕೋಟಿ ಸ್ತೋತ್ರ ರಾಜ. ತಂದೆ, ನಾವು ನಿಮ್ಮ ಈ ಜಾವದಲ್ಲಿ ಆರಾಧಿಸುತ್ತೇವೆ, ಸ್ತುತಿಸುತ್ತೇವೆ, ಮಹಿಮೆ ಪಡಿಸುತ್ತೇವೆ ಸ್ವಾಮಿ. ಯೇಸುವೇ, ನಮಗೆ ತಾಯಿಯ ಉದರದಿ ರೂಪಿಸಿ ನಮಗೆ ಜೀವವನ್ನು ನೀಡಿದಿರ ಸ್ವಾಮಿ. ನಮಗೆ ಬೇಕಾಗಿದ್ದೆಲ್ಲವನ್ನು ನೀಡಿ ನಮ್ಮನ್ನು ಆಶೀರ್ವದಿಸಿದ ಸ್ತೋತ್ರ ರಾಜ. ನೀವು ನಮ್ಮ ಜೊತೆ ಇದ್ದು ಸದಾ ನಮ್ಮನ್ನು ಕಾಪಾಡಿ ಮುನ್ನಡೆಸುವ ದೇವರು ನೀವು ಸ್ವಾಮಿ.
ಅಪ್ಪ ನೀವು ನಮ್ಮೊಂದಿಗಿದ್ದರೆ ನಾವೆಲ್ಲವನ್ನು ಜಯಿಸಲು ಸಾಧ್ಯ ಸ್ವಾಮಿ. ಅಪ್ಪ ನಾವು ಯಾವ ಶೋಧನೆಗೂ ಒಳಗಾಗದಂತೆ, ಯಾವ ಪ್ರಲೋಭನೆಗೂ ಒಳಗಾಗದಂತೆ ನಮ್ಮನ್ನು ರಕ್ಷಿಸಿ ಸ್ವಾಮಿ. ಅಪ್ಪ ನೀವು ನಮಗೆ ನೀಡಿದ ಕುಟುಂಬಕ್ಕಾಗಿ ಸ್ತೋತ್ರ ಸ್ವಾಮಿ. ನಮಗೆ ನೀವು ನೀಡಿದ ಮಕ್ಕಳು ಯಾವುದೇ ದುರ್ಮಾರ್ಗಗಳಿಗೆ ಒಳಗಾಗದಂತವರನ್ನು ರಕ್ಷಿಸಿರಿ ಸ್ವಾಮಿ. ಯಾವಾಗಲೂ ನಿಮ್ಮನ್ನು ಕಂಡುಕೊಂಡು ಜೀವಿಸುವಂತೆ ನಿಮ್ಮನ್ನು ಆಶ್ರಯಿಸಿ ಬಾಳುವ ಕೃಪೆಯನ್ನು ಕರುಣಿಸಿರಿ ಸ್ವಾಮಿ. ಅಪ್ಪ ನೀವು ನಮ್ಮನ್ನು ಅತ್ಯಧಿಕವಾಗಿ ಪ್ರೀತಿಸುವವರೇ, ನೀವು ನಮಗಾಗಿ ನಿಮ್ಮ ಪ್ರಾಣವನ್ನೇ ದಾರಿ ಎರೆದಿದ್ದೀರಿ ಸ್ವಾಮಿ. ಅಪ್ಪ ತಂದೆ, ಎಷ್ಟೊಂದು ಮಿಗಿಲಾದ ಪ್ರೀತಿ ಸ್ವಾಮಿ. ನಿಮ್ಮ ತ್ಯಾಗ, ನಿಮ್ಮ ಪ್ರೀತಿಗಾಗಿ ಸ್ತುತಿ ಸ್ತೋತ್ರ ವಂದನೆ ರಾಜ. ಅಪ್ಪ ತಂದೆ, ನಾವು ಯಾವಾಗಲೂ ನಿಮ್ಮನ್ನು ಆರಾಧಿಸುವ ಮಕ್ಕಳಾಗಿ, ನಮ್ಮನ್ನು ಸ್ತುತಿಸುವ ಮಕ್ಕಳಾಗಿ ನಮ್ಮನ್ನು ಬಲಪಡಿಸಿರಿ ಸ್ವಾಮಿ. ಅಪ್ಪ ತಂದೆ, ಮತ್ತೆ ಪ್ರಾರ್ಥನೆಯ ಈ ಕುಟುಂಬವನ್ನು ಬ್ರದರ್ ರಜಾರಿಯರವರ ನಮಗೆ ನೀಡಿದಕ್ಕಾಗಿ ಸ್ತೋತ್ರ ರಾಜ. ಅಪ್ಪ ತಂದೆ, ನಿಮ್ಮ ವಾಕ್ಯವು ನಮ್ಮ ಬಾಳಿಗೆ ದಾರಿ ದೀಪವಾಗಿದೆ ಸ್ವಾಮಿ. ಈ ವಾಕ್ಯದಲ್ಲಿ ನಾವು ಮುನ್ನಡೆಯುವಂತೆ ನಮ್ಮನ್ನು ಸದಾ ನಮ್ಮನ್ನು ಕಣ್ಮಣಿಯಂತೆ ಕಾಯುವವರೇ ನಿಮಗೆ ಸ್ತೋತ್ರ ರಾಜ. ನಮ್ಮ ಕಾಲು ಕಡೆಗೆ ಸಾಗದಂತೆ ನಮ್ಮನ್ನು ಕಾಯುವವರೇ, ನಮ್ಮ ಎಲ್ಲಾ ಕೆಲಸ ಕಾರ್ಯಗಳಿಗೆ ಸಫಲತೆಯನ್ನು ಕೊಟ್ಟು ನಮ್ಮನ್ನು ನಿಮ್ಮ ಕೃಪೆಯಿಂದ ತುಂಬಿ ನಮ್ಮನ್ನು ನಡೆಸುವವರೇ ನಿಮಗೆ ಸ್ತೋತ್ರ ಸ್ವಾಮಿ. ನಮ್ಮ ದಯ ತೋರಿ ಸ್ವಾಮಿ. ಮಹೋನ್ನತರು ಪರಿಚಿತರಾಗಿ ಪವಿತ್ರ ನಾಮದಲ್ಲಿ ಪ್ರಾರ್ಥಿಸುತ್ತಿದ್ದೇನೆ. ಆಮೆನ್, 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 ಆಮೆನ್. ಆಮೆನ್. ದೇವರ ವಾಕ್ಯವನ್ನು ಆಲಿಸೋಣ. ದೇವರ ವಾಕ್ಯ ಯೋಹಾನ 16ನೇ ಅಧ್ಯಾಯ 20ನೇ ವಾಕ್ಯ. ನಿಮ್ಮ ದುಃಖವು ಹೋಗಿ ಆನಂದ ಬರುವುದು. ಪ್ರಕಟಣೆ 3ನೇ ಅಧ್ಯಾಯ 8ನೇ ವಾಕ್ಯ. ಈಗೋ ನಿನ್ನ ಎದುರಿನಲ್ಲಿ ಒಂದು ಬಾಗಿಲನ್ನು ತೆರೆದಿಟ್ಟಿದ್ದೇನೆ, ಯಾರೂ ಅದನ್ನು ಮುಚ್ಚಲಾರರು. ಕೀರ್ತನೆ 103ನೇ ಅಧ್ಯಾಯ 5ನೇ ವಾಕ್ಯ. ಶ್ರೇಷ್ಠ ವರಗಳಿಂದ ನಿನ್ನ ಆಶೆಯನ್ನು ಪೂರ್ತಿಗೊಳಿಸುತ್ತೇನೆ, ಹದ್ದಿಗೆ ಬರುವಂತೆಯೇ ನಿನಗೆ ಯೌವನವನ್ನು ತಿರುಗಿ ಬರಮಾಡುತ್ತೇನೆ. ರೋಮ 15ನೇ ಅಧ್ಯಾಯ 13ನೇ ವಾಕ್ಯ. ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯನ್ನುಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ. ಕೀರ್ತನೆ 16ನೇ ಅಧ್ಯಾಯ 8ನೇ ವಾಕ್ಯ. ಆತನು ನನ್ನ ಬಲಗಡೆಯಲ್ಲಿ ಇರುವುದರಿಂದ ನಾನು ಎಂದಿಗೂ ಕದಲುವುದಿಲ್ಲ. ಎಫೆಸ 5ನೇ ಅಧ್ಯಾಯ 1ನೇ ವಾಕ್ಯ. ದೇವರ ಅಕ್ಕರೆಯ ಮಕ್ಕಳು ನೀವು, ಆದ್ದರಿಂದ ದೇವರನ್ನೇ ಅನುಸರಿಸಿ ಬಾಳಿರಿ. ಎಫೆಸ 5ನೇ ಅಧ್ಯಾಯ 7ನೇ ವಾಕ್ಯ. ಪ್ರಭುವಿನಲ್ಲಿ ಬೆಳಕಾಗಿದ್ದೀರಿ, ಆದ್ದರಿಂದ ಬೆಳಕಿನ ಮಕ್ಕಳಾಗಿ ಬಾಳಿರಿ. ಮತ್ತಾಯ 11ನೇ ಅಧ್ಯಾಯ 28ನೇ ವಾಕ್ಯ. ದುಡಿದು ಭಾರ ಮತ್ತು ಬಳಲಿ ಬೆಂಡಾಗಿರುವ ಸರ್ವ ಜನರೇ, ನೀವೆಲ್ಲರೂ ನನ್ನ ಬಳಿಗೆ ಬಂದಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡುವೆನು. ಯೆರೆಮೀಯ 31ನೇ ಅಧ್ಯಾಯ 25ನೇ ವಾಕ್ಯ. ನಾನು ಬಳಲಿದವರನ್ನು ತಂಪುಗೊಳಿಸಿ ಕುಂದಿದವರೆಲ್ಲರನ್ನು ತೃಪ್ತಿಪಡಿಸುವೆನು. ಯೆಶಾಯ 43ನೇ ಅಧ್ಯಾಯ 2ನೇ ವಾಕ್ಯ. ನೀನು ಜಲರಾಶಿಯನ್ನು ಹಾದು ಹೋಗುವಾಗ ನಾನು ನಿನ್ನ ಸಂಗಡ ಇರುವೆನು. 1 ಯೋಹಾನ 2ನೇ ಅಧ್ಯಾಯ 10ನೇ ವಾಕ್ಯ. ತನ್ನ ಸಹೋದರರನ್ನು ಪ್ರೀತಿಸುವವನು ಬೆಳಕಿನಲ್ಲಿ ನೆಲೆಗೊಂಡಿದ್ದಾನೆ ಮತ್ತು ಅವನಲ್ಲಿ ಯುದ್ಧಕರವಾದದ್ದು ಏನೂ ಇಲ್ಲ. ಪ್ರಭುವಿನ ವಾಕ್ಯ. ದೇವರಿಗೆ ಕೃತಜ್ಞತೆ ಸಲ್ಲಿಸೋಣ. ಈ ದಿನದ ಪ್ರಾರ್ಥನೆ. ಸ್ವರ್ಗೀಯ ಯಾತ್ರೆ ಈ ದಿನದ ಪ್ರಾರ್ಥನೆ. ಕರುಣಾಳು ದೇವರೇ, ನಿಮಗೆ ಪೂಜ್ಯ ಆರಾಧನೆ, ಅದುವೇ ನನ್ನ ಬಾಳಿನ ಅರ್ಚನೆ. ಓ ನನ್ನ ದೇವರೇ, ಈ ಲೋಕದಲ್ಲಿರುವ ಸರ್ವರ ಮೇಲೆ ಕರುಣೆ ತೋರುವ ದೇವರು ನೀವಾಗಿದ್ದೀರಿ.
ಒಳ್ಳೆಯವರು ಕೆಟ್ಟವರು ಎಂಬುವ ಎಲ್ಲರನ್ನು ನೀವು ಅರಿತಿದ್ದೀರಿ. ಆದರೆ ಎಲ್ಲರಿಗಿಂತ ನಾನೇ ಕೆಟ್ಟವಳಾಗಿದ್ದೇನೆ. ನಿನ್ನ ಆಜ್ಞೆಗಳನ್ನು ಆಲಿಸದೆ ಪಾಲಿಸುವವಳಾಗಿದ್ದೇನೆ. ಕೇವಲ ಬಾಯಿಂದ ನುಡಿಯುವ ಮಾತುಗಳಿಂದ ಮರುಳಾಗುತ್ತಾ ಪರರನ್ನು ಮರಳುಗೊಳಿಸುತ್ತಾ ಜೀವಿಸುತ್ತಿದ್ದೇನೆ. ಮನೆಯಲ್ಲಿ ಒಂದು, ಮನದಲ್ಲಿ ಒಂದು, ಚಿಂತೆಯಲ್ಲಿ ಒಂದು, ನಡವಳಿಕೆಯಲ್ಲಿ ಒಂದು. ನನ್ನ ದೇವರೇ, ನನ್ನನ್ನು ಬದಲಾಯಿಸಿರಿ. ನಮ್ಮಲ್ಲಿ ನೂತನ ಸ್ವಭಾವವನ್ನು ಧರಿಸಿಕೊಳ್ಳುವಂತೆ ಮಾಡಿರಿ. ನಿಮ್ಮ ವಾಕ್ಯವನ್ನು ಅನುಸರಿಸುವಂತೆ ಕಲಿಸಿರಿ. ಪ್ರಾಮಾಣಿಕ ವ್ಯಕ್ತಿಯಾಗಿ, ಪ್ರಾಮಾಣಿಕ ಗಂಡನಾಗಿ, ಪ್ರಾಮಾಣಿಕ ಹೆಂಡತಿಯಾಗಿ, ಪ್ರಾಮಾಣಿಕ ಹೆತ್ತವರಾಗಿ, ಪ್ರಾಮಾಣಿಕ ಮಕ್ಕಳಾಗಿ, ಪ್ರಾಮಾಣಿಕ ಮಿತ್ರರಾಗಿ ಬಾಳುವ ಜ್ಞಾನ ಅರಿವನ್ನು ನನಗೆ ನೀಡಿರಿ, ನನಗೆ ಕೊಡಿರಿ. ಎಲ್ಲವೂ ವ್ಯರ್ಥ, ಈ ಲೋಕದಲ್ಲಿ ಇರುವುದೆಲ್ಲ ವ್ಯರ್ಥ. ನಾನು ನಾನಾಗಿ ಬಾಳದೆ ನಾನು ನೀವಾಗಿ ಬಾಳುವ ಪ್ರೇರಣೆಯನ್ನು ನನಗೆ ಕೊಡಿರಿ. ಮತ್ತೊಬ್ಬರನ್ನು ವಂಚಿಸದೆ, ಮತ್ತೊಬ್ಬರನ್ನು ದೂಷಿಸದೆ, ಮತ್ತೊಬ್ಬರನ್ನು ನಾಚಿಕೆಗೆ ಒಳಪಡಿಸದೆ, ಅವರೆಲ್ಲರಿಗಿಂತ ನಾನೇ ಕೇಳುಕನು ಎಂಬುದನ್ನು ಅರಿತು ನಿಮ್ಮ ಕ್ರಿಯಾತ್ಮಕವಾದ ವಾಕ್ಯವನ್ನು ಜೀರ್ಣಿಸಿ ಜೀವಿಸುವ ಕೃಪೆಯನ್ನು ಕರುಣಿಸಿರಿ ಎಂದು ಪಿತ, ಸುತ ಮತ್ತು ಪವಿತ್ರಾತ್ಮರ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ಜೀವನದ ತಂದೆಯೇ. ಆಮೆನ್. ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ, ಪ್ರಾರ್ಥಿಸಿರಿ. ಪ್ರಾರ್ಥನೆಗಳು ಶಬ್ದವಲ್ಲ, ಶಕ್ತಿ. ಆ ಶಕ್ತಿ ನಮ್ಮನ್ನು ಅಧಿಕರಿಸುವಾಗ, ನಮ್ಮಲ್ಲಿ ಅಧಿಕರಿಸುವಾಗ ನಾವು ಮುಕ್ತಿಯನ್ನು ಪಡೆಯುತ್ತೇವೆ. ಆ ಮುಕ್ತಿಯ ಮೂಲಕವಾಗಿ ನಾವು ಸ್ವರ್ಗ ರಾಜ್ಯವನ್ನು ಕಾಣುತ್ತೇವೆ. ಆ ಶಕ್ತಿ ನಮ್ಮನ್ನು ದೇವರ ಸಾಧನವನ್ನಾಗಿ ಮಾರ್ಪಡಿಸುತ್ತದೆ. ಪ್ರಾರ್ಥನೆ ಶಬ್ದವಲ್ಲ, ಶಕ್ತಿ. ಪ್ರಾರ್ಥನೆ ನಿದ್ರೆಯಲ್ಲ, ಚಿಂತೆಯಲ್ಲ, ಅದು ಶಕ್ತಿ. ಪ್ರಾರ್ಥಿಸುವಾಗ ಮನಸ್ಸೊಂದೆಡೆ, ಚಿಂತೆಯೊಂದೆಡೆ, ಬಾಯಿಯೊಂದೆಡೆ, ದೇಹ ಒಂದೆಡೆ ಇರುವುದಾದರೆ ಏನೂ ಪ್ರಯೋಜನವಿಲ್ಲ. ಎಲ್ಲವೂ ಒಂದೇ ಕಡೆ ಕೇಂದ್ರೀಕೃತವಾಗುವುದಾದರೆ ಮಾತ್ರವೇ ಅದು ಪ್ರಾರ್ಥನೆ. ಮನಸ್ಸು, ಹೃದಯ, ಆತ್ಮ, ಶರೀರ ಇವೆಲ್ಲವೂ ಒಂದೇ ಕಡೆ ಸ್ಥಿರವಾಗಿರುವುದಾದರೆ ಮಾತ್ರವೇ ಅದು ಪ್ರಾರ್ಥನೆ, ಅದು ಶಕ್ತಿ. ಇಲ್ಲದಿದ್ದರೆ ಅದು ಪ್ರಾರ್ಥನೆಯಲ್ಲ, ಅದು ಕೇವಲ ಒಂದು ಗಾಳಿ, ಒಂದು ಶಬ್ದ. ನಿಮ್ಮನ್ನು ನೀವು ಪರಿಶೀಲಿಸಿಕೊಳ್ಳಿ. ಇಷ್ಟು ಕಾಲಗಳಿಂದ ನೀವು ಪ್ರಾರ್ಥಿಸುತ್ತಾ ಇದ್ದೀರಿ, ಬುದ್ಧಿ ಬಂದ ದಿನದಿಂದ. ಆದರೆ ಈವರೆಗೂ ಮನಸ್ಸು, ಹೃದಯ, ಆತ್ಮ, ಶರೀರದೊಂದಿಗೆ ಒಂದೇ ಭಾವದಲ್ಲಿ ನೀವು ಪ್ರಾರ್ಥಿಸಿದ್ದೀರಾ ಎಂಬುದನ್ನು ಚಿಂತಿಸಿ ನೋಡಿ. ಇಲ್ಲದಿದ್ದರೆ ಇಂದಿನಿಂದ ಒಂದೇ ಶರೀರವಾಗಿ ಪ್ರಾರ್ಥಿಸಲು ನಿಮ್ಮನ್ನು ಸಿದ್ಧಪಡಿಸಿಕೊಳ್ಳಿರಿ. ಇಲ್ಲದಿದ್ದರೆ ನಾವು ಮಾಡಿದ ಎಲ್ಲ ಪ್ರಾರ್ಥನೆಗಳು ವ್ಯರ್ಥವಾಗುತ್ತದೆ. ಇಷ್ಟು ಕಾಲ ಮಾಡಿದ ಪ್ರಾರ್ಥನೆಗಳು ವ್ಯರ್ಥವಾಗಿದೆ. ಆದರೆ ಇನ್ನು ಮುಂದೆ ಆದರೂ ನಾವು ಮಾಡುವ ಪ್ರಾರ್ಥನೆಗಳು ಶಕ್ತಿಯಾಗುವಂತೆ ನಿಮ್ಮನ್ನು ನೀವು ಪರಿವರ್ತಿಸಿಕೊಳ್ಳಿ. ಪರಿಶುದ್ಧ ತಾಯಿಯ ಮಧ್ಯಸ್ಥಿಕೆಯಲ್ಲಿ ಜಪಸವನ್ನು ಹಿಡಿದು ನಾವು ಪ್ರಾರ್ಥಿಸೋಣ. ಅಮ್ಮ, ನಮಗಾಗಿ, ಈ ಲೋಕಕ್ಕಾಗಿ ಪ್ರಾರ್ಥಿಸಿ ಎಂದು ಪ್ರಾರ್ಥಿಸೋಣ. ಸಂತಾಮರಿಯ ದೇವಮಾತೆಯೇ, ಪಾಪಿಗಳಾಗಿರೋ ನಮಗಾಗಿ, ಲೋಕದ ಜನತೆಗಾಗಿ ಅಮ್ಮ ಪ್ರಾರ್ಥಿಸಿ ಎಂದು ವಿಶ್ವಾಸದಲ್ಲಿ ನಾವು ಪ್ರಾರ್ಥಿಸೋಣ.